ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರುಭಕ್ತರಾದ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಸಂಗವನ್ನು ಆರಂಭ ಮಾಡ್ತಿದ್ದೇನೆ. ಸತ್ಸಂಗಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾವು ಶ್ರೀಪಾದ ಶ್ರೀ ವಲ್ಲಭರ ಚರಿತ್ರೆಯನ್ನು ಕೇಳ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ನಾವು ಕಳೆದ ವಾರ 7ನೇ ಅಧ್ಯಾಯವನ್ನು ಮುಕ್ತಾಯ ಮಾಡಿ ಅಲ್ಲಿಗೆ ನಿಲ್ಲಿಸಿದ್ವಿ. ಬ್ರಹ್ಮಾಂಡಗಳ ವಿವರಣೆ ಅನ್ನುವ ಒಂದು ಖಗೋಳಗಳ ವರ್ಣನೆ ಅನ್ನುವ ಒಂದು ಅಧ್ಯಾಯವನ್ನು ಪೂರ್ತಿ ಮಾಡಿದ್ವಿ. ನಂತರ ಮುಂದಿನ 8ನೇ ಅಧ್ಯಾಯಕ್ಕೆ ನಾವು ಇಂದು ಆಗಮಿಸಲಿದ್ದೇವೆ. ಈ ಎಲ್ಲ ಒಂದು ವೃತ್ತಾಂತಗಳನ್ನು ತಿರುಮಲದಾಸರು ಶಂಕರ ಭಟ್ಟರಿಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ಮತ್ತೆ ನಾನು ಜ್ಞಾಪಿಸೋದಕ್ಕೆ ಇಷ್ಟಪಡ್ತೇನೆ. ಶಂಕರ ಭಟ್ರು ತಿರುಮಲದಾಸರು ಇರುವ ಕಾಣೆಪಾಕ ಅನ್ನುವ ಗ್ರಾಮಕ್ಕೆ ಬಂದಾಗ ಅಲ್ಲಿ ತಿರುಮಲದಾಸರು ಅವರು ಶ್ರೀಪಾದ ವಲ್ಲಭರ ಪರಮ ಭಕ್ತರು, ಹಾಗೆ ಅವರ ಜ್ಞಾನ ಸಂಪನ್ನರು ಕೂಡ ಆಗಿದ್ದರು. ಶ್ರೀಪಾದ ವಲ್ಲಭರ ಕರುಣೆಯಿಂದ ಅವರಿಗೆ ಪೂರ್ಣ ಜ್ಞಾನ ಆಗಿತ್ತು. ಅಂಥವರು ಶ್ರೀಪಾದ ವಲ್ಲಭರ ಕುರಿತಾಗಿ ಸಾಕಷ್ಟು ವಿವರಗಳನ್ನು ಶಂಕರ ಭಟ್ರಿಗೆ ಕೊಟ್ಟು, ಅಲ್ಲದೆ ನೀನು ಇದನ್ನೆಲ್ಲ ಚರಿತ್ರೆಯನ್ನು ನೀನು ಬರೀಬೇಕು ಅಂತ ಕೂಡ, ಅದು ಶ್ರೀಪಾದ ವಲ್ಲಭರ ಒಂದು ಆಜ್ಞೆ ಅಂತ ಅದನ್ನು ತಿಳಿಸಿದವರು ಕೂಡ ತಿರುಮಲದಾಸರು. ಅವರು ವೃತ್ತಿಯಲ್ಲಿ ಅಗಸರಾಗಿದ್ದರು ಅಂತ ನಾವೆಲ್ಲರೂ ಜ್ಞಾಪಿಸ್ಕೊಳ್ಬೇಕು. ಅವರು ಹೇಳ್ತಾರೆ, ಈ ಎಲ್ಲ ಒಂದು ವಿವರಣೆ ಹೇಗೆ ಶ್ರೀಪಾದ ವಲ್ಲಭರು ಖಗೋಳಗಳ ವರ್ಣನೆಯನ್ನು ಹೇಳಿದರು ನರಸಾವಧಾನಿಗಳಿಗೆ ಅಂತ ಹೇಳಿ ಮುಗಿಸಿದ ಮೇಲೆ ಮರುದಿನ ತಿರುಮಲದಾಸರು ಮತ್ತೆ ಅವರ ಒಂದು ಅನುಷ್ಠಾನವನ್ನು ಪೂರ್ತಿ ಮಾಡಿ ಹೇಳಲಾರಂಭಿಸ್ತಾರೆ. ಮಗು ಶಂಕರ ಭಟ್ಟ, ಆತ್ಮ ಸಾಕ್ಷಾತ್ಕಾರ ಅನ್ನೋದಾಗುವಾಗ 16 ಕಲೆಗಳು ತಮ್ಮ ತಮ್ಮ ಮೂಲಭೂತದೊಳಗೆ ಸೇರಿ ಹೋಗುತ್ತೆ ಅಂತ ಹೇಳ್ತಾರೆ. ಆಯಾ ದೇವತಾ ಶಕ್ತಿಗಳು ತಮ್ಮ ಮೂಲಭೂತ ಚೈತನ್ಯದೊಳಗೆ ಪ್ರವೇಶ ಆಗುತ್ತೆ. ಎಲ್ಲ ಕರ್ಮಗಳು ಎಲ್ಲವೂ ಕೂಡ ಬ್ರಹ್ಮ ಸ್ವರೂಪದಲ್ಲಿ ಆಗ ಐಕ್ಯವಾಗುತ್ತೆ. ಅಂಥ ಬ್ರಹ್ಮಜ್ಞಾನಕ್ಕಾಗಿ ಯಾರು ಪರಿತಪಿಸ್ತಾ ಇರ್ತಾರೋ ಅವರು ಯಾರೇ ಆಗಲಿ ಅವರು ಬ್ರಾಹ್ಮಣರು ಅಂತ ಹೇಳ್ತಾರೆ. ಈಗ ಈ ಕಲೆಗಳು ಅಂತ ಏನು ಬಂತು, ಈ ಕಲೆಗಳೆಲ್ಲ ಮೂಲಭೂತಕ್ಕೆ ಹೋಗುತ್ತೆ ಅಂತ ಶ್ರೀಪಾದ ವಲ್ಲಭರು ಏನು ಹೇಳಿದ್ರಲ್ಲ, ಅದನ್ನು ಶ್ರೀಪಾದ ವಲ್ಲಭರು ಸ್ವಲ್ಪ ವಿಸ್ತಾರವಾಗಿ ಆ ಕಲೆಗಳು ಅಂದರೆ ಏನು ಅಂತ ವರ್ಣನೆಯನ್ನು ಕೊಡ್ತಾರೆ. ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ನಾವು ನೋಡ್ತಾ ಹೋಗೋಣ. ಏಕೆಂದರೆ ತುಂಬ ಆಳವಾದ ವಿಚಾರ, ಆದ್ದರಿಂದ ಅದು ಗಹನವಾದ ವಿಚಾರ ಆಗಿರೋದ್ರಿಂದ ಅದನ್ನು ಎಷ್ಟು ನನ್ನ ಒಂದು ಬುದ್ಧಿಮತ್ತೆಯಲ್ಲಿ ಅವನು ತಂದು ಅವನು ಏನನ್ನು ಹಾಕ್ತಾನೋ ಅದನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಸೃಷ್ಟಿ ಒಳಗಡೆ ಸಾಕಷ್ಟು ವಸ್ತುಗಳನ್ನು ನೋಡ್ತೀವಿ. ಸಸ್ಯಗಳು, ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ಮನುಷ್ಯರು, ಹೀಗೆ ನಾವು ಈ ಸೃಷ್ಟಿಯಲ್ಲಿ ಅಂದರೆ ಈ ಸಾಕಷ್ಟು ತಾರೆಗಳು, ಗ್ರಹಗಳು, ನಕ್ಷತ್ರಗಳು, ಹೀಗೆ ಎಲ್ಲ ಈ ಸೃಷ್ಟಿಯಲ್ಲಿ ಸಾಕಷ್ಟು ನೋಡ್ತೀವಿ. ಅಲ್ಲದೆ ಈಗ ನಮ್ಮ ಭೂಮಿ ಮೇಲೆ ಅಂತ ತಗೊಂಡ್ರೆ ನಾವು ಬೇರೆ ಬೇರೆ ಥರದ ವಸ್ತುಗಳು, ಜೀವರಾಶಿಗಳನ್ನು ನೋಡ್ತೀವಿ. ಈ ಎಲ್ಲ ಒಂದು ಏನು ಒಂದು ಸೃಷ್ಟಿ ಅಂತ ಇದೆ, ಈ ಸೃಷ್ಟಿ ಎಲ್ಲವೂ ಕೂಡ ಆ ಪರಮಾತ್ಮನ ಸ್ವರೂಪ ಅಂತ ನಾವೆಲ್ಲ ಕೇಳಿದ್ದೀವಿ. ಅದೆಲ್ಲ ನಮಗೆ ಗೊತ್ತಿರುವಂಥ ವಿಚಾರ. ಎಲ್ಲದರಲ್ಲೂ ಆ ಪರಮಾತ್ಮ ಸಮನಾಗಿದ್ದಾನೆ. ಯಾವೊಂದು ಚಿಕ್ಕ ವಸ್ತುವನ್ನು ಕೂಡ ಬಿಡದೆ ಅವನು ಎಲ್ಲದರಲ್ಲೂ ಸಮನಾಗಿ ಇದ್ದಾನೆ ಅನ್ನೋದು ನಮಗೆ ತಿಳಿದಿರುವಂಥ ವಿಚಾರ. ಅವನು ಇಲ್ಲದೆ ಇರುವ ಜಾಗನೇ ಇಲ್ಲ, ಇಡೀ ಸೃಷ್ಟಿಯೊಳಗೆ ಅವನು ತುಂಬಿಕೊಂಡಿದ್ದಾನೆ ಅಂತ ಎಲ್ಲ ನಾವು ತಿಳಿದೀವಿ. ಆದರೂ ಕೂಡ ಇಲ್ಲಿ ನಾವು ಸಾಕಷ್ಟು ಭೇದಗಳನ್ನು ನಾವು ನೋಡ್ತೀವಿ. ನಿರ್ಜೀವ ವಸ್ತುಗಳು ಅಂತ ನೋಡ್ತೀವಿ. ಆ ನಿರ್ಜೀವ ವಸ್ತುಗಳು ಅದರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಕೇಳಿದ್ದೀವಿ. ಜೀವಂತವಾಗಿರುವ ಒಂದು ಮನುಷ್ಯರನ್ನು ಅಥವಾ ಪ್ರಾಣಿಗಳನ್ನು ನೋಡ್ತೀವಿ, ಸಸ್ಯಗಳನ್ನು ನೋಡ್ತೀವಿ. ಅದಕ್ಕೆ ಸಸ್ಯಗಳಿಗೂ ಜೀವ ಇದೆ ಅಂತ ಕೂಡ ನಮಗೆ ತಿಳಿದಿದೆ. ಆದರೂ ಕೂಡ ಅದರಲ್ಲೂ ಕೂಡ ಮನುಷ್ಯರಲ್ಲೇ ನಾವು ಸಾಕಷ್ಟು ಒಬ್ಬರು ಇದಾಗಿ ಇನ್ನೊಬ್ಬರು ಇರೋದಿಲ್ಲ. ಬಹಳ ಒಂದು ವೆರೈಟೀಸ್ನ ನಾವು ನೋಡ್ತೀವಿ, ಬೇರೆ ಬೇರೆ ವಿಧಗಳನ್ನು ನಾವು ನೋಡ್ತೀವಿ. ಎಲ್ಲರಲ್ಲೂ ಸಮನಾಗಿ ಇದ್ದಾನೆ ಅಂತ ಅಂದರೂ ಕೂಡ ಯಾಕೆ ಈ ಒಂದು ಭಿನ್ನತೆ ಕಂಡು ಬರುತ್ತೆ
ಅಂತ ಅಂದರೆ ಇದಕ್ಕೆ ಆ ಪರಮಾತ್ಮನ ಚೈತನ್ಯ ಏನೋ ಪ್ರತಿಯೊಂದರಲ್ಲೂ ಇದೆ. ಚರಾಚರದಲ್ಲಿ ಎಲ್ಲದರಲ್ಲೂ ಅವನು ತುಂಬಿ ತುಳುಕಾಡ್ತಿದ್ದಾನೆ ಅನ್ನೋದು ನಮಗೆ ಗೊತ್ತಿರುವಂಥ ವಿಚಾರ. ಅಂದರೆ ಗೊತ್ತಿದೆ ಅಂದರೆ ಅನುಭವಕ್ಕೆ ಬಂದಿದೆ ಅಂತಲ್ಲ ನಾ ಹೇಳ್ತಾ ಇರೋದು. ಅದು ನಾವು ತಿಳ್ಕೊಂಡಿದ್ದೀವಿ ಮಹಾತ್ಮರು ಹೇಳಿರೋದನ್ನು, ಅಥವಾ ಪುಸ್ತಕಗಳಲ್ಲಿ ಮಹಾತ್ಮರು ಹೇಳಿರೋದನ್ನು ಓದಿ ನಾವು ತಿಳ್ಕೊಂಡಿದ್ದೇವೆ ಅಂತ ನಾನು ಹೇಳ್ತಾ ಇರೋದು. ಈ ಈ ಒಂದು ಎಲ್ಲ ಸೃಷ್ಟಿಯಲ್ಲೂ ಮತ್ತೆ ಮಹಾತ್ಮರು ಹೇಳೋದು ಅವನು ಸಮನಾಗಿದ್ದಾನೆ. ಅವನು ಒಂದು ಇರುವೆಯಲ್ಲಿ ಕಮ್ಮಿ ಅಥವಾ ಮನುಷ್ಯನಲ್ಲಿ ಹೆಚ್ಚು ಆ ರೀತಿ ಇಲ್ಲ. ಎಲ್ಲದರಲ್ಲೂ ಆ ಪರಮಾತ್ಮನ ಚೈತನ್ಯ ಅಥವಾ ಪರಮಾತ್ಮ ಸಮನಾಗಿದ್ದಾನೆ ಅಂತ ಕೇಳಿದ್ರು ಕೂಡ ಈ ಒಂದು ಭಿನ್ನತೆಗೆ ಕಾರಣ ಅನ್ನೋದು ಎಲ್ಲಿಂದ ಬಂತು ಅನ್ನೋದು ಈ ಒಂದು ಅದರಲ್ಲಿ ಈ ಕಲೆಗಳ ವಿಚಾರ ಅನ್ನೋದು ಪ್ರಧಾನವಾಗಿ ಬರುತ್ತೆ. ಅಂದರೆ ಅವನು ಹೇಗೆ ಎಲ್ಲದರಲ್ಲೂ ಇದ್ದಾನೆ, ಆದರೆ ಅವನು ಅಂದರೆ ಅವನ ಚೈತನ್ಯ, ಆ ಪರಮಾತ್ಮನ ಚೈತನ್ಯ ಯಾವುದರಲ್ಲಿ ಎಷ್ಟರ ಮಟ್ಟಿಗೆ ಅಭಿವ್ಯಕ್ತ ಆಗ್ತಾ ಇದೆ ಅನ್ನೋದನ್ನು ನಾವು ಅದರಲ್ಲಿ ನಾವು ಭಿನ್ನತೆಯನ್ನು ನೋಡ್ತೀವಿ. ಅವನೇನೋ ಇದ್ದಾನೆ, ಆದರೆ ಅದರ ಅಭಿವ್ಯಕ್ತತೆ ಎಷ್ಟರ ಮಟ್ಟಿಗೆ ಆಗ್ತಿದೆ, ಯಾವುದ್ಯಾವುದ್ರೊಳಗೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದಕ್ಕೆ ಶ್ರೀಪಾದ ವಲ್ಲಭರು 16 ಕಲೆಗಳನ್ನು ಹೇಳ್ತಾರೆ. ಈ 16 ಕಲೆಗಳು ಯಾವ್ದ್ಯಾವುದು ಅಂತ ಅವರು ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ಅದರ ಮಹತ್ವ ಏನೋ ಅದರೆಲ್ಲ ಕೂಡ ವಿಚಾರಗಳು ಇಲ್ಲಿ ಬಂದಿದೆ. ಮೊದಲನೇ ಕಲೆ ಪ್ರಾಣ ಅಂತ ಹೇಳ್ತಾರೆ. ಈ ಪ್ರಾಣ ಅನ್ನೋದು ಇಡೀ ಒಂದು ವಿಶ್ವದೊಳಗಿನ ಸಮಸ್ತ ಪ್ರಾಣ. ಪ್ರಾಣ ಅಂತಂದರೆ ಕೇವಲ ನನ್ನೊಳಗಿನ ಪ್ರಾಣ, ನಿನ್ನೊಳಗಿನ ಪ್ರಾಣ, ಆ ರೀತಿ ಬೇರೆ ಬೇರೆ ಪ್ರಾಣ ಅಂತಾರೆ. ಇಡೀ ವಿಶ್ವದ ಸಮಸ್ತ ಪ್ರಾಣ. ಆ ಬ್ರಹ್ಮನು ಮೊದಲು ಪ್ರಾಣವನ್ನು ಸೃಷ್ಟಿಸಿದನು ಅಂತ ಹೇಳ್ತಾರೆ. ಈ ಸಮಸ್ತ ಏನು ಪ್ರಾಣ ಅಂತ ಇದೆ, ನಂತರ ಈ ಈ ಒಂದು ಪ್ರಾಣದ ನಂತರ ಈ ಒಂದು ಏನು ಈ ಪ್ರಾಣದ ನಂತರ ಬರುವ ಕಲೆ ಅಂತಂದರೆ ಅದು ಒಂದು ಅದರಲ್ಲಿ ಒಂದು ಏನು ಬರುತ್ತೆ ಅಂದರೆ ವಿಶ್ವಾಸ ಅಂತ ಹೇಳ್ತಾರೆ. ಅಂದರೆ ಈ ಪ್ರಾಣದಿಂದ ಮತ್ತೆ ಸೃಷ್ಟಿಗೆ ಮರು ಪ್ರೇರಣೆ ಆಗುತ್ತಲ್ಲ, ಅಂದರೆ ಭೌತಿಕವಾದ ಒಂದು ಸೃಷ್ಟಿ. ಅಂದರೆ ನಾವು ನಾವೆಲ್ಲ ನಮ್ಮ ದೇಹ ಎಲ್ಲ ಒಂದು ಫಿಸಿಕಲ್ ಬಾಡಿ, ಅಥವಾ ಒಂದು ಏನೋ ಒಂದು ನಿರ್ಜೀವ ವಸ್ತು, ಕಲ್ಲಿರ್ಬೋದು ಅಥವಾ ಯಾವುದೇ ಒಂದು ನಿರ್ಜೀವ ವಸ್ತು ಇರ್ಬೋದು. ನಾವೆಲ್ಲದಕ್ಕೂ ನಾವು ಅದನ್ನು ನೋಡ್ಬೋದು. ನಾವು ನಮ್ಮ ಒಂದು ಭೌತಿಕ ಕಣ್ಣುಗಳಿಂದ ನಾವು ಅವನ್ನೆಲ್ಲ ನೋಡ್ಬೋದು. ನಮ್ಮ ಶರೀರವನ್ನು ಕೂಡ ನಾವು ನಮ್ಮದೇ ಆದ ಭೌತಿಕ ಕಣ್ಣಿಂದ ನಾವು ನೋಡ್ಕೋಬೋದು. ಅಂದರೆ ಈ ಭೌತಿಕ ಸೃಷ್ಟಿ. ಹಾಗೆ ಈ ನಮ್ಮ ಮನಸ್ಸು ಅನ್ನೋದು ನಮಗೆ ಈ ಒಂದು ಭೌತಿಕವಾಗಿ ಕಾಣದೆ ಹೋದರೂ ಇದೆ ಅನ್ನೋ ಅನುಭವ ಎಲ್ಲರಿಗೂ ಇದೆ. ಈ ಮನಸ್ಸು ಹಾಗೆ ಇದೆಲ್ಲ ಒಂದು ಸೃಷ್ಟಿಯ ಒಂದು ಪ್ರೇರಣೆ ಅನ್ನೋದು ಬರೋದು ಈ ಪ್ರೇರಣೆಗೆ ಅದು ಒಂದು ಪ್ರಾಣಮಯ ಕೋಶ ಅಂತ ಏನು ಹೇಳ್ತೀವಿ, ಈ ಒಂದು ಶರೀರಕ್ಕೆ ಶಕ್ತಿ ಶರೀರ ಅಂತಾರೆ. ಈ ಒಂದು ವಿಶ್ವಾಸ ಅನ್ನೋ ಒಂದು ಕಲೆಯಿಂದ ಈ ಸೃಷ್ಟಿ ಪ್ರೇರಣೆಯಲ್ಲಿ ಒಂದು ವಿಶ್ವಾಸ ಮೂಡಿದ ಮೇಲೆ ಈ ಪಂಚಭೂತಗಳು ಸೃಷ್ಟಿಯಾದವು ಅಂತ ಹೇಳ್ತಾರೆ. ಪ್ರಾಣದ ನಂತರ ವಿಶ್ವಾಸ ಅಂತ. ಅಂದರೆ ಈ ವಿಶ್ವಾಸ ಅನ್ನೋದು ಬಹಳ ಒಂದು ತುಂಬಾ ಒಂದು ಇಂಪಾರ್ಟೆಂಟು. ಅದರಲ್ಲೂ ಈ ಸಾಧಕರಿಗೆ ಅದು ಬಹಳ ಇಂಪಾರ್ಟೆಂಟು. ಎಲ್ಲಿಂದ ನಾವು ಬಂದಿವೋ ಅಲ್ಲಿಂದನೇ ನಾವು ವಾಪಸ್ಸು ಹೋಗಬೇಕು. ಅಂದರೆ ಈ ವಿಶ್ವಾಸ, ಪ್ರಾಣ ಅನ್ನೋದು ಏನು ಸೃಷ್ಟಿಯಾಯಿತು, ಅದರ ನಂತರ ವಿಶ್ವಾಸದಿಂದಲೇ ಉಳಿಕೆ ಎಲ್ಲವೂ ಸೃಷ್ಟಿಯಾಗಿರೋದು. ಅಂದರೆ ಆ ಪಂಚಭೂತಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮತ್ತು ಈ ಒಂದು ಆ ಪಂಚಭೂತಗಳಿಂದ ಈ ಒಂದು ಶರೀರ, ನಾವು ಏನು ಭೌತಿಕ ಶರೀರ ನಮ್ಮ ಶರೀರ ಅಂತಲೇ ಅಲ್ಲ, ಎಲ್ಲ ಭೌತಿಕ ವಸ್ತುಗಳನ್ನು ಏನು ನೋಡ್ತೀವಿ ಎಲ್ಲವೂ ಸೃಷ್ಟಿ ಆಗಿರೋದು ಮುಂದೆ, ಪ್ರಾಣದಿಂದ ಮುಂದೆ ಎಲ್ಲ ಸೃಷ್ಟಿಗೂ ಕಾರಣ ಈ ವಿಶ್ವಾಸ. ಸೊ ಹಾಗಾಗಿ ಈ ವಿಶ್ವಾಸ ಅನ್ನೋದು ಯಾಕೆ ತುಂಬ ಮುಖ್ಯ ಅಂದರೆ, ನಾವು ಸಾಧಕರು ನಾವು ಅಲ್ಲಿಂದ ಸೃಷ್ಟಿಕ್ರಮ ಎಲ್ಲಿಂದ ಜರುಗಿ ಬಂತೋ, ನಾವು ಸಾಧನೆ ಮಾಡುವಂಥವರು ಆ ಒಂದು ಮೂಲಕ್ಕೆ ವಾಪಸ್ಸು ನಾವು ಹೋಗೋ ಕ್ರಮ ಇದೆಯಲ್ಲ, ಅದೇ ಸಾಧನೆ. ಅಂದರೆ ಆ ಮೂಲಕ್ಕೆ ಹೋಗ್ಬೇಕಾದ್ರೆ ಆ ವಿಶ್ವಾಸ ಅನ್ನೋದು ಆ ಜಾಗಕ್ಕೆ ಬಹಳ ಮಹತ್ವ ಇದೆ. ಮತ್ತೆ ನಾವು ಆ ವಿಶ್ವಾಸದಿಂದನೇ ವಾಪಸ್ ಹೋಗಬೇಕು. ಅದನ್ನು ನಾವು
ವಿಶ್ವಾಸ, ದೇವರಲ್ಲಿ ವಿಶ್ವಾಸ ಅಂತ ಹೇಳ್ಬೋದು, ಅಥವಾ ಗುರುಗಳಲ್ಲಿ ನಂಬಿಕೆ ಅಂತ ಏನು ಬೇಕಾದ್ರೂ ಹೇಳ್ಬೋದು. ಆ ವಿಶ್ವಾಸದಿಂದನೇ ನಾವು ಇಲ್ಲಿವರೆಗೂ ಈ ಒಂದು ಸೃಷ್ಟಿ ಆಗಿರೋದು, ಇಲ್ಲಿವರೆಗೂ ಬಂದಿರೋದು. ಅಂದರೆ ಅದೇ ವಿಶ್ವಾಸ ನಮ್ಮನ್ನು ಆ ಪರಮಾತ್ಮನಿಗೆ ಕರ್ಕೊಂಡು ಹೋಗಿ ಸೇರಿಸತ್ತೆ ಅನ್ನೋದಕ್ಕೆ ಶ್ರೀಪಾದ ವಲ್ಲಭರು ಇಲ್ಲಿ ಮುಂದೆ ಮುಂದೆ ಈ ವಿಚಾರವನ್ನು ಹೇಳ್ತಾರೆ. ನೆಕ್ಸ್ಟು ಈ ವಿಶ್ವಾಸ ಅನ್ನೋದು ಆದಮೇಲೆ ಈ ಪಂಚಭೂತಗಳು, ಪಂಚೇಂದ್ರಿಯಗಳು, ಹಾಗೆ ಸೂಕ್ಷ್ಮಾತಿ ಸೂಕ್ಷ್ಮವಾದ ಮನಸ್ಸು ಉಂಟಾಯಿತು. ಆಮೇಲೆ ಈ ಆಹಾರ ಅನ್ನೋದು ಆ ಮನಸ್ಸಿನ ಒಂದು ಹೇಗೆ ಅದು ಮಾರ್ಪಾಟು ಮಾಡುತ್ತೆ, ನಾವು ತಗೊಳ್ಳೋ ಆಹಾರ, ನಂತರ ಬರೋದು ಆಹಾರ. ಅಂದರೆ ಇದೆಲ್ಲ ಭೌತಿಕವಾದ ಈ ಶರೀರ, ಹಾಗೆ ಈ ಎಲ್ಲ ನಮ್ಮ ಈ ಮನಸ್ಸು ಎಲ್ಲ ಅದು ಒಂದು ಸಸ್ಟೈನ್ ಆಗಬೇಕು ಅಂತಂದರೆ, ಅಂದರೆ ಅದು ಉಳಿಬೇಕು ಅಂದರೆ ಅದಕ್ಕೆ ಮುಖ್ಯ ಏನು, ಆಹಾರ ಬೀಳ್ತಾ ಇರಬೇಕು ಅಂತ. ಅಂದರೆ ಆಹಾರ ನಾವು ಏನು ತಗೋತೀವಿ ಅದರ ಮೇಲೆ ನಮ್ಮ ಒಂದು ಮನಸ್ಸು ಯಾವ ರೀತಿ, ನಮ್ಮ ಮನಸ್ಸು ಯಾವ ರೀತಿ ಅದು ಅನ್ನೋದು ನಿರ್ಧಾರಿತವಾಗುತ್ತೆ ಅಂತ ಅದನ್ನು ನಾವು ನ್ಯಾಚುರಲ್ ಆಗಿ ನಾವು ಹೊರಗಡೆ ನೋಡ್ಬೋದು. ಇವಾಗ ಕ್ರೂರ ಪ್ರಾಣಿಗಳು ಏನು ಆಹಾರ ತಗೋತವೆ ಅಂತ ನೋಡಿದ್ರೆ, ನಾವು ಕ್ರೂರ ಪ್ರಾಣಿಗಳು ತಗೊಳ್ಳೋ ಆಹಾರ, ಅವು ಇನ್ನೊಂದನ್ನು ಕೊಂದು ಏನು ತಿಂತವೆ, ಅವು ಮಾಂಸಾಹಾರವನ್ನು ತಿಂತವೆ, ಏನು ಸ್ವೀಕಾರ ಮಾಡ್ತವೆ, ಅವುಗಳ ಮನಸ್ಸಿನಲ್ಲಿ ಏನಿರುತ್ತೆ ಅಂದರೆ ಆ ಕ್ರೂರತೆ ಇರೋದನ್ನು ನಾವು ಅದು ನ್ಯಾಚುರಲ್ ಆಗಿ ನಾವೇನು ತುಂಬ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅದಕ್ಕೆ ನ್ಯಾಚುರಲ್ ಆಗಿ ನಾವು ನೋಡ್ಬೋದು ಅವುಗಳಲ್ಲಿ ಕ್ರೂರತೆ, ಅವುಗಳ ಸ್ವಭಾವ ಕ್ರೂರವಾಗಿರುತ್ತೆ ಅಂತ. ಇನ್ನು ನಾವು ಆಹಾರವನ್ನು ನಮ್ಮ ಆಹಾರ ಎಷ್ಟು ಸಾತ್ವಿಕ ನಾವು ಆಹಾರ ತಗೊತೀವೋ ಅಷ್ಟು ನಮ್ಮ ಮನಸ್ಸು ಸಾತ್ವಿಕತನಕ್ಕೆ ತಿರುಗುತ್ತೆ ಅನ್ನೋದನ್ನು ಹೇಳ್ತಾರೆ. ಅಂದರೆ ಆಹಾರ ಅನ್ನೋದು ಈ ಸಾಧನೆಯಲ್ಲಿ ಬಹಳ ಒಂದು ಮುಖ್ಯವಾದ ವಿಚಾರ. ಅದು ಹೇಗೆ ಮುಂದಿನ ಎಲ್ಲ ಒಂದು ಶರೀರ ಹಾಗೂ ಮನಸ್ಸನ್ನು ಅದು ಸಸ್ಟೈನ್ ಮಾಡುತ್ತೋ, ಅಂದರೆ ಅವುಗಳು ಇರುವುದಕ್ಕೆ ಆಹಾರ ಕಾರಣವಾಗಿರುತ್ತೋ, ಅದೇ ರೀತಿ ಆ ಆಹಾರವನ್ನು ಬದಲಾಯಿಸ್ಕೊಳ್ಳೋದ್ರ ಮೂಲಕ ಅಥವಾ ಅದನ್ನು ಉತ್ತಮಪಡಿಸ್ಕೊಳ್ಳೋದು ಅಥವಾ ಸಾತ್ವಿಕ ಮಾಡ್ಕೊಳ್ಳೋದ್ರ ಮೂಲಕನೇ ನಾವು ನಮ್ಮ ಸಾಧನೆಯನ್ನು ಬಲಪಡಿಸ್ಕೋಬೋದು. ಅಂದರೆ ಮನಸ್ಸನ್ನು ನಾವು ಹೀಗೆ ಒಂದು ಸಾಧನೆಗೆ ಹೇಗಿರಬೇಕು, ಅದು ಅತ್ಯಂತ ಸಾತ್ವಿಕವಾಗಿರಬೇಕು, ಇಲ್ಲಾಂದರೆ ಸಾಧನೆ ಮಾಡೋದು ಕಷ್ಟ ಆಗುತ್ತೆ. ಅಥವಾ ನಾವು ಒಂದು ಪೂಜೆಗೆ ಅಂತಲೇ ಕೂತ್ಕೊಂಡ್ರೂ ನಾವು ತಿಂದು ಆಹಾರ ನಾವು ಎಷ್ಟರ ಮಟ್ಟಿಗೆ ತಿಂದಿರ್ತೀವಿ, ಯಾವ ಆಹಾರ ತಿಂದಿರ್ತೀವಿ ಅನ್ನೋದ್ರ ಮೇಲೆ ನಮಗೆ ಎಷ್ಟು ಮಟ್ಟಿಗೆ ನಾವು ಅಲ್ಲಿ ಆ ಪೂಜೆಯಲ್ಲಿ ಅಥವಾ ಒಂದು ಜಪದಲ್ಲಿ ಅಥವಾ ಒಂದು ಧ್ಯಾನದಲ್ಲಿ ನಾವು ನಮ್ಮ ಮನಸ್ಸನ್ನು ಒಂದು ಏಕಾಗ್ರಗೊಳಿಸ್ಬೋದು ಅನ್ನೋದು ನಾವೇ ಸ್ವತಃ ನಮಗೆ ಅನುಭವಕ್ಕೆ ಬರುತ್ತೆ. ಇದು ಎಲ್ಲೂ ತುಂಬ ತಲೆ ಕೆಡಿಸ್ಕೊಂಡು ಏನು ಹುಡುಕ್ಬೇಕಾಗಿರೋ ಒಂದು ವಿಚಾರ ಅಂತ ಅಲ್ಲ, ನಮಗೆ ಒಂದು ಅನುಭವ ಆಗಿರುತ್ತೆ, ಎಲ್ಲರಿಗೂ ಅನುಭವ ಆಗಿರುತ್ತೆ. ಇವತ್ತು ಸ್ವಲ್ಪ ತಿಂದಿದ್ದು ಹೆಚ್ಚು ಕಮ್ಮಿ ಆಯಿತು, ನಿದ್ದೆ ಬರ್ತಾ ಇದೆ ಅಂತೀವಿ, ತಾಮಸ ಆಗ್ತಾ ಇದೆ ಅಂತೀವಿ. ಸ್ವಲ್ಪ ತಿಂದಿದ್ದು ತುಂಬ ಕಡಿಮೆ ತಿಂದರೆ ಮನಸ್ಸು ಯಾವುದು ಶಕ್ತಿನೂ ಇರಲ್ಲ, ಅಲ್ಲಿ ಒಂದು ಏಕಾಗ್ರಗೊಳಿಸುವಂಥ ಶಕ್ತಿ ಕೂಡ ಕಳ್ಕೊಳ್ಳುತ್ತೆ. ಹಾಗಾಗಿ ಇವತ್ತು ಏಕಾದಶಿ ಆದ್ರಿಂದ ಇದನ್ನು ಭಾಳ ಮಹಾತ್ಮರು ಹೇಳ್ತಾರೆ. ಏನಂದರೆ ಈ ಯಾವುದೇ ಆಗಲಿ, ಭಗವದ್ಗೀತೆಯಲ್ಲಿ ಕೂಡ ಇದು ಬಂದಿದೆ, ತುಂಬ ಆಹಾರವೇ ತೆಗೆದುಕೊಳ್ಳಲ್ಲ ಅನ್ನೋದು ಅಥವಾ ಅತಿಯಾದ ಆಹಾರ ತೆಗೆದುಕೊಳ್ಳೋದು, ನಿದ್ದೆನೇ ಮಾಡಲ್ಲ ಅನ್ನೋದು ಅಥವಾ ಅತಿಯಾದ ನಿದ್ದೆ ಮಾಡೋದು, ಇದ್ಯಾವುದು ಸಾಧನೆಗೆ ಪೂರಕವಲ್ಲ ಅಂತ ಹೇಳ್ತಾರೆ. ಅಂದರೆ ಒಂದು ಸಾಧನೆಗೆ ಎಷ್ಟು ಪೂರಕವೋ, ಹಿತಮಿತವಾದ ನಮ್ಮ ಒಂದು ಶರೀರ ಸಸ್ಟೈನ್ ಆಗೋದಕ್ಕೆ, ಅದು ತನ್ನ ಕೆಲಸಗಳನ್ನು ತಾನು ಮಾಡೋದಕ್ಕೆ ಎಷ್ಟು ಆಹಾರ ಬೇಕು, ಹಾಗೆ ಯಾವ ರೀತಿ ಆಹಾರ ನಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಬೇಕು ಅದನ್ನು ನಾವು ಇದು ಮುಖ್ಯವಾಗಿ ಹೇಳ್ತಿರೋದು ಸಾಧಕರಿಗೆ. ಈಗ ಯಾರೋ ಒಬ್ಬರು ಅಲ್ಲಿ ಯುದ್ಧ ಮಾಡಬೇಕು ಅಂತಂದರೆ ಅವರಿಗೆ ನೀನು ಕೇವಲ ತುಂಬ ಸಾತ್ವಿಕ ಆಹಾರವನ್ನು ಮಾತ್ರ ನೀನು ತೆಗೆದುಕೊಳ್ಬೇಕು ಅಂತ ನಾವು ಹೇಳೋಕ್ಕಾಗಲ್ಲ. ಅಂದರೆ ನಾವು ಏನನ್ನ ಕಾರ್ಯ ಮಾಡಲು ಬಯಸ್ತೀವಿ ಆ ಒಂದು ಕಾರ್ಯಕ್ಕೆ ತಕ್ಕಂತೆ ನಮ್ಮ ಆಹಾರ ಕ್ರಮ ಕೂಡ ಇರಬೇಕಾಗತ್ತೆ. ನಾವು ಇಲ್ಲಿ ಸತ್ಸಂಗ ಮಾಡ್ತಿರೋದ್ರಿಂದ, ಇಲ್ಲಿ ಆಧ್ಯಾತ್ಮ ಅಥವಾ ಸಾಧನೆಗೆ ನಾವು ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ ಇಲ್ಲಿ ನಾವು ಸಾತ್ವಿಕ ಆಹಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಇಚ್ಛೆ ಇರೋರು ಅಥವಾ ಈ ಮಾರ್ಗದಲ್ಲಿ ನಡಿಬೇಕನ್ನೋರು ಆಹಾರ ಬಹಳ ಸಾತ್ವಿಕ ಆಗಿರ್ಬೇಕು. ಯಾಕೆ ಅಂದರೆ ಈ ಆಹಾರ ಅನ್ನೋದೇನಿರುತ್ತೆ ಅದು ಭೌತಿಕವಾಗಿ ನಾವೇನು ತೆಗೆದುಕೊಳ್ತೇವೆ ಅದರ ಭೌತಿಕ ಒಂದು ವಿಚಾರಗಳು, ಆಹಾರದ ಒಂದು ಭೌತಿಕ ವಿಚಾರಗಳು ನಮ್ಮ ಶರೀರದ ಒಂದು ರಕ್ತವಾಗಿ, ಮಾಂಸವಾಗಿ ಎಲ್ಲ ಅದು ಏನು
ಮಾರ್ಪಾಡಾಗುತ್ತೆ. ಹಾಗೇನೆ ಈ ಎಲ್ಲದರಲ್ಲೂ ಒಂದು ಸೂಕ್ಷ್ಮ ವಿಚಾರ ಕೂಡ ಇರುತ್ತೆ. ಹಾಗೆಯೇ ಈ ಆಹಾರ ಅನ್ನೋದ್ರಲ್ಲೂ ಕೂಡ ಅದರಲ್ಲೂ ಒಂದು ಸೂಕ್ಷ್ಮ ವಿಚಾರ ಇರುತ್ತೆ. ಆ ಸೂಕ್ಷ್ಮ ವಿಚಾರ ಏನಾಗುತ್ತೆ, ನಮ್ಮ ಮನಸ್ಸಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಆಹಾರ ತುಂಬ ಮುಖ್ಯ ಅಂದರೆ, ಆ ಸೂಕ್ಷ್ಮ ಆಹಾರದ ಸೂಕ್ಷ್ಮತೆಯೇ ನಥಿಂಗ್ ಬಟ್ ಇಟ್ ಬಿಕಮ್ಸ್ ಅವರ್ ಮೈಂಡ್. ನಮ್ಮ ಮನಸ್ಸು ಆಗತ್ತೆ, ಮನಸ್ಸು ಪುಷ್ಟಿಗೊಳ್ಳೋದು ಆಹಾರದ ಸೂಕ್ಷ್ಮ ವಿಚಾರದಿಂದ ಅಂತ. ಅದಕ್ಕಾಗಿ ಶ್ರೀಪಾದ ವಲ್ಲಭರು ಆಹಾರವನ್ನು ಹೇಗೆ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ಈ ಆಹಾರ ಇದೆಲ್ಲ ಆಯಿತು. ಈಗ ಮುಂದೆ ಏನು ನಾ ಹೇಳಿದೆ, ಈ ಪ್ರಾಣ, ವಿಶ್ವಾಸ, ಆಮೇಲೆ ಪಂಚಭೂತಗಳು, ಪಂಚೇಂದ್ರಿಯಗಳು, ಅಂದರೆ ಇವೆಲ್ಲ ನಮ್ಮ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಸ್ಸಾದ್ಮೇಲೆ ಆಹಾರ ಬಂತು. ಆಹಾರ ಅನ್ನೋದಾದ್ಮೇಲೆ ಇವೆಲ್ಲ ಕಲೆಗಳು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಸೃಷ್ಟಿ ಪೂರ್ಣ ಥರ ಅದು ತೋರ್ಕೋಬೇಕು ಅಂದರೆ ಈ ಕಲೆಗಳನ್ನೆಲ್ಲ ಈ ರೀತಿ ಕಲೆಗಳು ಇಂದ ಅದು ಆಗಿದೆ ಅನ್ನೋ ಥರ ಹೇಳ್ತಾರೆ. ಅಂದರೆ ಈಗ ಮುಂದೆ ಏನು ಅಂತಂದರೆ, ಈಗ ಆಲೋಚನೆಗಳು ಮನಸ್ಸಾದ್ಮೇಲೆ ಈಗ ಆ ಆಲೋಚನೆಗಳು, ಆ ಪ್ರವಾಹ ನಮ್ಮಲ್ಲಿ ಮನಸ್ಸಿದೆ ಅಂತಂದರೆ ಅಲ್ಲಿ ಆಲೋಚನೆಗಳ ಪ್ರವಾಹ ಇದೆ ಅಂತಾನೆ. ಆಲೋಚನೆಗಳ ಪ್ರವಾಹ ಇಲ್ಲ ಅಂದರೆ ಅಲ್ಲಿ ಮನಸ್ಸಿಲ್ಲ ಅಂತಾನೆ. ಅದನ್ನೇ ಎಲ್ಲ ಮಹಾತ್ಮರು ಹೇಳ್ತಾರೆ, ಮೈಂಡ್ ಇಸ್ ನಥಿಂಗ್ ಬಟ್ ಬಂಡಲ್ ಆಫ್ ಥಾಟ್ಸ್ ಅಂತಾನೆ ಹೇಳ್ತಾರೆ. ಈ ಆಲೋಚನೆಗಳ ಪ್ರವಾಹ ಅನ್ನೋದು ಅದಕ್ಕೆ ಅದು ಯಾವ ರೀತಿ, ಅದಕ್ಕೆ ಮಂತ್ರ ಅಂತ ಕರೀತಾರಂತೆ. ಅಂದರೆ ಈ ಮಂತ್ರ ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಿ ಅಂತಂದರೆ, ಈ ಯಾವುದಾದ್ರೂ ಮಂತ್ರಗಳನ್ನು ಅಂದ್ಕೊತೀವಿ. ಅಂದರೆ ಈ ಒಂದು ಇವಾಗ ಯಾವುದಾದ್ರು ಒಂದು ಮಂತ್ರ, ಯಾವುದಾದ್ರು ಒಂದು ವೇದ ಮಂತ್ರ ಇರ್ಬೋದು, ಅಥವಾ ರಾಮ ತಾರಕ ಮಂತ್ರ, ಅಥವಾ ಶಿವ ಪಂಚಾಕ್ಷರಿ ಮಂತ್ರ, ಎಲ್ಲ ಮಂತ್ರಗಳು ಅಂತ ನಾವು. ಆದರೆ ಇಲ್ಲಿ ಮಂತ್ರ ಅನ್ನೋದು ಏನು ಅಂದರೆ, ಅವು ಖಂಡಿತ ಮಂತ್ರಗಳು. ಆದರೆ ಇಲ್ಲಿ ಮಂತ್ರ ಅನ್ನೋದನ್ನು ಯಾವುದಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅಂದರೆ ವೈಬ್ರೇಷನ್ ಅಂತ. ಅಂದರೆ ಈ ಸಮಸ್ತ ಸೃಷ್ಟಿ ಕೂಡ ಎಲ್ಲದೂ ಒಂದು ಅದನ್ನು ವೈಬ್ರೇಷನ್ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ತರಂಗಗಳಿಂದ ಕೂಡಿದೆ ಅಂತ. ಅಂದರೆ ಯಾವುದೋ ಒಂದು ವಸ್ತು ಅಂದರೆ ಅದಕ್ಕೊಂದು ತರಂಗದ ಸ್ವರೂಪ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಆ ಏನು ತರಂಗಗಳಿದೆ ನಮ್ಮೊಳಗಡೆ, ಈಗ ಇವಾಗ ನಾನು ಹಾಗೂ ನೀನು ಅಂತಾಗಿರ. ಅಂದರೆ ಇವಾಗ ನಾನೊಬ್ಬ ವ್ಯಕ್ತಿ, ಮತ್ತೊಬ್ಬ ವ್ಯಕ್ತಿ, ನಾವೆಲ್ಲ ಬೇರೆ ಬೇರೆ ವ್ಯಕ್ತಿಗಳು ಯಾಕಾಗಿದ್ದೇವೆ ಅಂತ ಅಂದರೆ, ನಮ್ಮ ಒಂದು ತರಂಗಗಳು ಏನಿದೆ ಅದು ಬೇರೆ ಬೇರೆ ಆಗಿರುತ್ತೆ. ಅದಕ್ಕೆ ನಾವೆಲ್ಲ ಇಷ್ಟೊಂದು ಭಿನ್ನತೆ ಕಂಡು ಬಂದಿರೋದು. ಈ ತರಂಗಗಳು ಅಂದರೆ ಎವ್ರಿಥಿಂಗ್ ಈಸ್ ವೈಬ್ರೇಷನ್ ಅಂತ ಅನ್ನೋ ಇದರಲ್ಲಿ ಹೇಳ್ತಾರೆ. ಆ ರೀತಿ ನಾವು ಇಷ್ಟೊಂದು ವೈವಿಧ್ಯ ಆಗಿರೋದು ಆ ತರಂಗಗಳಿಂದ. ಇಲ್ಲಿಂದ ಮುಂದಕ್ಕೆ ಏನು ಅಂತಂದರೆ, ಈಗ ಆ ತರಂಗಗಳನ್ನು ಈಗ ನಾವು ಬೇರೆ ಬೇರೆ ಆಗೋಗ್ಬಿಟ್ಟಿದ್ದೀವಿ. ಒಬ್ಬೊಬ್ರದ್ದು ಒಂದೊಂದು ರೀತಿ ಪ್ಯಾಟ್ರನ್ ಇದೆ. ತರಂಗಗಳು, ವೈಬ್ರೇಷನ್ ಪ್ಯಾಟ್ರನ್ ಒಬ್ಬೊಬ್ರದ್ದು ಒಂದೊಂದು ಬೇರೆ ರೀತಿ ಇದೆ. ಈಗ ಅದನ್ನು ಮುಂದಕ್ಕೆ ಅದನ್ನೇನು ಮಾಡಬೇಕು ಮುಂದಕ್ಕೇನು ಅಂದರೆ ಕರ್ಮ ಅಂತ ಹೇಳ್ತಾರೆ. ಅಂದರೆ ಈ ಕರ್ಮ ಅಂತ ಅನ್ನೋದಕ್ಕೆ ನಾವು ಬೇರೆ ಬೇರೆ ಅರ್ಥಗಳನ್ನು ಕೊಡ್ಬೋದು. ನಾವು ನಿತ್ಯ ಮಾಡೋ ಕರ್ಮ, ಅಥವಾ ಯಜ್ಞ ಯಾಗಾದಿಗಳು, ಆ ಕರ್ಮ, ಅದೆಲ್ಲ ನಾವು ಏನು ಮಾತಾಡ್ತೀವಿ. ಈ ಕರ್ಮ ಅಂತ ಅನ್ನೋದು ಈ ಎಲ್ಲದಕ್ಕೂ ಮುಂದೆ ಏನೇನು ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅದೆಲ್ಲ ಕರ್ಮ. ಅಂದರೆ ಆ ಕರ್ಮ ನಾವು ಏನು ಮಾಡ್ತೀವಿ ಅನ್ನೋದ್ರ ಮೇಲೆ ಮತ್ತೆ ಈ ಪ್ರಭಾವ ಅದು ಎಲ್ಲದ್ರ ಮೇಲೂ ಬೀರುತ್ತೆ. ಅಂದರೆ ಈಗ ಒಂದು ಉದಾಹರಣೆಗೆ, ಈಗ ಮಂತ್ರ, ನಾವು ಯಾವುದೋ ಒಂದು ಮಂತ್ರವನ್ನು ನಮ್ಮ ಒಂದು ಆಲೋಚನಾ ತರಂಗ, ಮನುಷ್ಯನ ಆಲೋಚನಾ ತರಂಗ ಹೇಗಿದೆ ಅಂದರೆ ಅದು ಒಂದು ರೀತಿ ಚದುರಿ ಹೋಗಿರುವ ಒಂದು ಪಿಕ್ಚರು. ನಮ್ಮೆಲ್ಲರ ಆಲೋಚನಾ ತರಂಗಗಳು ಬೇರೆ ಬೇರೆ ಆಗಿದ್ರು ಪ್ರತಿಯೊಬ್ಬರದು ಚದುರಿ ಹೋಗಿರೋದು ಹಲವು ಕಡೆ ಹಂಚೋಗಿರುತ್ತೆ. ಅದು ಆಮೇಲೆ ಒಂದೇ ಥರ ಇರೋದಿಲ್ಲ ಯಾವಾಗಲೂ. ಅದು ವಿಭಿನ್ನ, ಬೇರೆ ಬೇರೆ ಆಗ್ತಾ ಇರುತ್ತೆ, ಕ್ಷಣ ಕ್ಷಣಕ್ಕೂ ಬೇರೆ ಬೇರೆ. ಯಾಕೆ ಅಂತಂದರೆ ನಮ್ಮ ಒಂದು ಮನಸ್ಸು ಅನ್ನೋದು, ನಮ್ಮ ಆಲೋಚನಾ ತರಂಗಗಳು ಮನಸ್ಸಲ್ಲಿ ಏನು ಬರುತ್ತೋ ಅದು ಸಾಕಷ್ಟು ಹೊರ ವಿಚಾರಗಳಿಂದ ಪ್ರಭಾವಿತ ಆಗಿರುತ್ತೆ. ಒಂದು ಆಹಾರದಿಂದ ಪ್ರಭಾವಿತ ಆಗುತ್ತೆ, ಇಲ್ಲ ನಾವು ಇರೋ ಜಾಗಗಳು, ಆ ಜಾಗಗಳ ಒಂದು ತರಂಗಕ್ಕೆ ಅನ್ವಯಿಸ್ಕೊಂಡು ನಮ್ಮ ಒಂದು ತರಂಗಗಳು ಬದಲಾವಣೆ ಆಗ್ಬೋದು. ಅಥವಾ ಯಾರಾದರೂ ನಮ್ಮ ಒಂದು ಸಂಪರ್ಕದಲ್ಲಿ ಬರುವ ವ್ಯಕ್ತಿಗಳು ಅಂತ ಹೇಳ್ಬೋದು. ಈಗ ಯಾರಾದರೂ ನಮ್ಮಲ್ಲಿ ಥಾಟ್ಸ್ ಹೇಗೆ ಬರುತ್ತೆ, ಈಗ ಯಾರು ಏನಾರು ಅಂದ್ರು ಅಂದ ತಕ್ಷಣ ನಮ್ಮ ತರಂಗಗಳು ಒಳಗಡೆ ಚೇಂಜ್ ಆಗಿಬಿಡುತ್ತೆ. ಅಂದರೆ ನಮ್ಮ ತರಂಗಗಳು ಮತ್ತೆ ಬೇರೆ ಥರ ಆಲೋಚನೆಗಳು ಶುರುವಾಗತ್ತೆ. ಅದಕ್ಕೇ ನಮಗೆ ಕೋಪ
ಹಾಗೆ ಬೇಸರ, ಒಂದ್ಸಲ ಖುಷಿ, ಒಂದ್ಸಲ ತುಂಬ ಬೇಜಾರು, ಒಂದ್ಸಲ ಏನೋ ಒಂದು ರೀತಿ ಆ, ಆ, ಯಾರೋ ಅಂದ್ರು ಅಂದ ತಕ್ಷಣ ಅಲ್ಲಿ ನಮ್ಗೆ ಒಳ್ಳೆ ತರಂಗಗಳಿರುತ್ತೆ, ನಾವು ಒಳ್ಳೆ ಖುಷಿಯಾಗಿರ್ತೀವಿ ಅನ್ಕೊಳ್ಳೋಣ. ಒಂದು ಮಾತು ಎಲ್ಲಿಂದನೋ ಬಂತು ಅನ್ನತ್ಲು ಅಲ್ಲಿ ಒಳಗಡೆ ಎಲ್ಲ ಡಿಸ್ಟರ್ಬ್ ಆಗಿ ಆ ಖುಷಿ ಅನ್ನೋದು ಹೋಗುತ್ತೆ. ಅಂದರೆ ಆ, ಆ, ನಮ್ಮ ಒಂದು ಏನು ತರಂಗಗಳು ಇದೆ ಅದು ಹೊರ ಪ್ರಭಾವಕ್ಕೆ ಒಳಪಟ್ಟಿರೋದ್ರಿಂದ ಸಾಕಷ್ಟು ವಿಚಾರಗಳು ಅದರ ಮೇಲೆ, ಅಂದರೆ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರೋದ್ರಿಂದ ಈ ನಮ್ಮ ತರಂಗದ ಪ್ಯಾಟ್ರನ್ ಅನ್ನೋದು, ಅದರ ಒಂದು ಚಿತ್ರ ಅನ್ನೋದು ಅದು ಪ್ರತಿ ಕ್ಷಣಕ್ಕೂ ಬೇರೆ ಬೇರೆ ಆಗ್ತಿರುತ್ತೆ. ಅದು ಯಾವಾಗಲೂ ಅದಕ್ಕೆ ಅದು ಒಂದು ಕಡೆ ಅನ್ನೋದು ಇಲ್ಲ. ನಮ್ಮ ಮನಸ್ಸಿಗೆ ಒಂದು ರೀತಿ ಅಥವಾ ಒಂದು ದಾರಿ ಅನ್ನೋದಿಲ್ಲ. ಇಲ್ಲದೆ ಇದ್ದಾಗ ಅದಕ್ಕೆ ಮನುಷ್ಯ ಅಂತ ಅಂತ ನಾವು ಕರೆಸ್ಕೊಂಡಿರೋದು ಅದಕ್ಕೇನೆ. ಅದು ಇಲ್ಲದೆ ಇದ್ದಾಗ ಏನಾಗಿರುತ್ತೆ, ಈ 10 ಹಲವು ಕಡೆ ಆ ಒಂದು ಚೈತನ್ಯ ಅನ್ನೋದು ಹರಿದು ಹಂಚಿ ಚೂರು ಚೂರಾಗಿ ಹೋಗಿರುತ್ತೆ. ಈ ರೀತಿಯಾದ ತರಂಗ ಮನುಷ್ಯನದು. ಅಂದರೆ ನಮ್ಮ ಎಲ್ಲರದು. ಅದರಲ್ಲೂ ಕೂಡ ಪ್ರತಿಯೊಬ್ಬರದು ಒಂದೇ ಥರ ಇರಲ್ಲ. ಅದಕ್ಕೆ ನಾವೆಲ್ಲರೂ ಬೇರೆ ಬೇರೆ ವ್ಯಕ್ತಿಗಳಾಗಿದ್ದೇವೆ. ಹೀಗೆ ನಮ್ಮ ಈ ತರಂಗಗಳು ಇಲ್ಲಿಂದ ಮುಂದಕ್ಕೆ ನಾವು ಯಾವುದೋ ಒಂದು ಉದಾಹರಣೆಗೆ ನಾವು ಮಂತ್ರವನ್ನು ತೆಗೆದುಕೊಂಡ್ವಿ. ಯಾವುದೋ ಒಂದು ಮಂತ್ರ, ಈಗ ನಾವು ಶಂಕರ್ಲಿಂಗ ಶಂಕರ್ಲಿಂಗ ಅಂದ್ವಿ, ಇಲ್ಲ ನಾವು ಗಣೇಶ ಗಣೇಶ ಅಂದ್ವಿ, ಇಲ್ಲ ರಾಮ ರಾಮ ಅಂದ್ವಿ, ಯಾವುದೋ ಒಂದು ತೆಗೆದುಕೊಂಡ್ವಿ. ಆ ಒಂದು ತೆಗೆದುಕೊಂಡು ನಾವು ಜಪ ಮಾಡೋದಕ್ಕೆ ಆರಂಭ ಮಾಡಿದ್ವಿ ಅಂತಂದರೆ ಅದು ಏನಾಗತ್ತೆ, ನಮ್ಮ ಈ ಚದುರಿದ ತರಂಗಗಳೇನಿರುತ್ತೆ ಆ ತರಂಗಗಳನ್ನು ಆ ಒಂದು ಮಂತ್ರಕ್ಕೂ ಒಂದು ತರಂಗ ಇರುತ್ತೆ. ಆ ಮಂತ್ರ ಅನ್ನೋದು ಈಗ ರಾಮ ಮಂತ್ರ, ಸಪೋಸ್ ರಾಮ ಮಂತ್ರ ತಗೊಳ್ಳೋಣ. ರಾಮ ಮಂತ್ರ ಅನ್ನೋದು ಅದು ಬರೀ ಸುಮ್ಮನೆ ಒಂದು ಏನು ಮಂತ್ರಪ್ಪ, ಅದರಲ್ಲಿ ಅದೇನು ಅಂದರೆ ಇಟ್ ಈಸ್ ಆಲ್ಸೋ ಎ ವೈಬ್ರೇಷನ್. ಅಂದರೆ ಅದು ಏನು ವೈಬ್ರೇಷನ್ ಇರುತ್ತೆ, ಆ ಮಂತ್ರದ ಒಂದು ತರಂಗಗಳಿಗೆ ನಮ್ಮ ಮನಸ್ಸನ್ನು ಕೂಡಿಸುತ್ತೆ ಜಪ ಅನ್ನೋದು. ಅಂದರೆ ನಮ್ಮ ಮನಸ್ಸಿನ ಚದುರಿದ ಎಲ್ಲ 10 ಕಡೆ ಚದುರಿರುತ್ತಲ್ಲ ಅದನ್ನೆಲ್ಲ ಆ ಮಂತ್ರದ ತರಂಗಕ್ಕೆ ಅದು ಟ್ಯೂನ್ ಮಾಡುತ್ತೆ. ಅಂದರೆ ಈಗ ನಾವು ಒಂದು ರೇಡಿಯೋವನ್ನು ಹೆಂಗೆ ಮುಂಚೆ ಕಾಲದಲ್ಲೆಲ್ಲ ಅದನ್ನು ತಿರುಗಿಸ್ತಾ ಇದ್ವಿ, ಇವಾಗ ಅದರದ ಒಂದು ಫ್ರೀಕ್ವೆನ್ಸಿ ಇರ್ತಾ ಇತ್ತು. ಅದಕ್ಕೆ ಆ ಒಂದು ಕಡೆಗೆ ಆ ನಂಬರಿಗೆ ನಾವು ತಿರುಗಿಸಿದ್ಲು, ಅಲ್ಲಿ ಇಲ್ಲಿ ಇಂಥದ್ದು ಭದ್ರಾವತಿ ರೇಡಿಯೋ ಬಂತು, ಇಲ್ಲಿ ಇಂಥದ್ದು FM ಬಂತು ಅಂತ ನಾವು ಈಗಲೂ ಕೂಡ ಅದನ್ನ ಹೇಗೆ ತಿರುಗಿಸಿ ಅದನ್ನು ಟ್ಯೂನ್ ಮಾಡ್ಕೊತೀವಲ್ಲ, ಆ ರೀತಿ ಆ ಮಂತ್ರ ಅನ್ನೋದು ನಾವು ಉಚ್ಚಾರಣೆ ನಾವು ಮಾಡ್ತಾ ಹೋದಂಗೆ ಆ ನಮ್ಮ ಮನಸ್ಸು ಆ ಒಂದು ತರಂಗ, ಮಂತ್ರದ ತರಂಗ ಏನಿರುತ್ತಲ್ಲ ಅದಕ್ಕೆ ಟ್ಯೂನ್ ಇನ್ ಆಗುತ್ತೆ. ಅಂದರೆ ನಮ್ಮ ಈ ಚದುರಿಕೆ ಹೋಗಿ ಆ ಒಂದು ಕಡೆ ನಮ್ಮ ಮನಸ್ಸು ಅನ್ನೋದು ಅದು ನಿಧಾನವಾಗಿ ತರಂಗಗಳು ನಮ್ಮಲ್ಲಿ ಬದಲಾವಣೆ ಆಗ್ತಾ ಆಗ್ತಾ ಹೋಗಿ ಆ ಒಂದು ತರಂಗಗಳಿಗೆ ಅದು ಹೊಂದಿಕೆ ಆಗ್ತಾ ಹೋಗುತ್ತೆ. ಆ ಒಂದು ತರಂಗಕ್ಕೆ ಹೊಂದಿಕೆ ಅದು ಆಗಬೇಕು ಅಂದರೆ ನಾವು ಮಾಡಬೇಕಲ್ಲ, ನಾವು ಕರ್ಮ ಅಂದರೆ ನಾವು ಏನೇ ಒಂದು ಜಪ ಮಾಡಬೇಕು, ಅದು ಕೂಡ ಒಂದು ಕರ್ಮ ಅಂತನೇನೆ, ಕರ್ಮ ಮಾಡಬೇಕು. ಈಗ ಇಲ್ಲ ಅಂತಂದರೆ ಇನ್ನೂ ಒಂದು ರೀತಿ ಕರ್ಮ ಅಂತ, ಮುಂದಿನ ಕರ್ಮ ಯಾಕೆ ಬಂದಿದೆ ಕಲೆಯಲ್ಲಿ ಅಂತಂದರೆ ಇನ್ನೊಂದು ರೀತಿ ಅಂದರೆ, ಈಗ ಇಲ್ಲ ನಾವು ಯಾವುದೋ ನಾವು ದೇಶ ಸೇವೆ ಮಾಡಬೇಕು ಅನ್ನೋ ಅದೇ ನನ್ನ ಗುರಿ, ಅದು ಬಿಟ್ಟು ಬೇರೆ ಯಾವ ಕಡೆನೂ ನಾನು ತಲೆ ಹಾಕಲ್ಲ ಅಂತ ಅದನ್ನೇ ಮನಸ್ಸಲ್ಲಿ ಸತತ ನಾನು ದೇಶಕ್ಕಾಗಿ ನಾನು ಇರ್ತೀನಿ, ದೇಶಕ್ಕಾಗಿ ನನ್ನ ಜೀವ ಇದೆ ಅಂತ ಒಂದೇ ಕಡೆ ನಾವು ಆ ಮನಸ್ಸನ್ನು ಟ್ಯೂನ್ ಇನ್ ಮಾಡಿಕೊಂಡ್ರೆ ಆವಾಗ ಅಲ್ಲಿ ತರಂಗಗಳೇನಾಗತ್ತೆ, ಅದು ಕೂಡ ಕರ್ಮ. ಅಲ್ಲಿ ಮತ್ತೆ ನಾನು ಅಲ್ಲಿ ಸೇವೆ ಮಾಡ್ತೀನಿ, ಅಲ್ಲಿ ನಾನು ಕರ್ತವ್ಯ, ಅಲ್ಲಿ ನನ್ನ ಈಗ ಕರ್ಮ ಮಾಡ್ದಲೇ ಯಾರೂ ಇರೋಕ್ಕಾಗಲ್ಲ, ಯಾವ್ದಾದ್ರು ಒಂದು ಮಾಡಲೇಬೇಕು. ಅಲ್ಲಿ ಕೂಡ ಅದು ತರಂಗಕ್ಕೆ ಆ ಮನಸ್ಸು ಟ್ಯೂನ್ ಇನ್ ಆಗುತ್ತೆ. ಅಂದರೆ ಆ ಚದುರಿಕೆ ಅನ್ನೋದನ್ನು ಇವಾಗ ಹೋಗ್ಲಾಡ್ಸೋದು ಹೆಂಗೆ ಅಂದರೆ, ಚದುರಿಕೆ ಯಾಕೆ ಹೋಗ್ಲಾಡಿಸ್ಬೇಕು ಅನ್ನೋದು ಒಂದು ಪ್ರಶ್ನೆ ಬರ್ಬೋದು. ಯಾಕೆ ಹೋಗ್ಲಾಡಿಸ್ಬೇಕು, ಇದ್ರೆ ಇರಲಿ ಬಿಡು ಹಿಂಗೆ ಅಂತ. ಅಂದರೆ ಇದ್ರೆ ಇರಲಿ ಬಿಡು ಹಿಂಗೆ ಅಂತಂದರೆ ಯಾವುದಾದ್ರೂ ಒಂದಕ್ಕೆ ನಾವು ಕೊಡದೆ ಹೋದರೆ ಅವಾಗ ಏನಾಗುತ್ತೆ ಅಂದರೆ ನಾವು ಮನುಷ್ಯರಾಗಿರ್ತೀವಿ, ಹೀಗೇನೆ ಸತತ ಈ ಹೊರಗಡೆ ಪ್ರಭಾವಗಳಿಗೆ ನಮ್ಮ ಮನಸ್ಸು ಒಳಗಾಗ್ತಾನೆ ಇರುತ್ತೆ. ಮತ್ತು ಒಂದು ಕ್ಷಣ ಸುಖ ಬರ್ಬೋದು, ಒಂದು ಕ್ಷಣ ದುಃಖ ಬರ್ಬೋದು, ಅದನ್ನು ಅನುಭವಿಸ್ತಾ ಹೀಗೆ ಮತ್ತೆ ಜನ್ಮಗಳನ್ನು ನಾವು ತಗೋತಾ
ಹೋಗ್ತೇವೆ ಅನ್ನೋದು. ಅಂದರೆ ಈಗ ಎಲ್ಲಿವರೆಗೂ ನಾವು ಮುಂದಕ್ಕೆ ಇಲ್ಲಿಂದ ಮುಂದಕ್ಕೆ ಹೋಗಬೇಕಲ್ಲ, ಹೋಗಲ್ವೋ ಅಲ್ಲಿವರೆಗೂ ಈ ರೀತಿಯಾದ ಒಂದು ಗೊಂದಲಗಳಲ್ಲಿ ನಾವು ಮನುಷ್ಯ ಪೂರ್ತಿ ಎಲ್ಲ ಚೆನ್ನಾಗಿ ಎಲ್ಲ ಕಾಲದಲ್ಲೂ ನಾವು ಆನಂದವಾಗಿ ಇದ್ದೇವಪ್ಪ ಅಂತ ಅನ್ನೋದಾದರೆ ನಾವು ಮುಂದಕ್ಕೆ ಏನೂ ಬೇಡ, ಕರ್ಮನೇ ಬೇಡ. ಆದರೆ ಎಲ್ಲ ಟೈಮಲ್ಲೂ ನಾವು ಆ ಆನಂದವನ್ನು ಉಳಿಸ್ಕೊಳಕ್ಕೆ ಆಗ್ತಾ ಇಲ್ವಲ್ಲ ಇವಾಗ. ಯಾಕೆಂದರೆ ಆ ಚದುರಿಕೆ ಅನ್ನೋದಿದೆ ನಮ್ಮ ಮನಸ್ಸಿನಲ್ಲಿ, ಚದರಿ ಚದರಿ ಹೋಗ್ತಾ ಇದೆ, ತರಂಗಗಳು ಆ ಕಡೆ ಈ ಕಡೆ ಆಗ್ತಿದೆ. ಆದ್ದರಿಂದ ಅದನ್ನು ನಾವು ಟ್ಯೂನ್ ಮಾಡ್ಕೊಳ್ಳೇಬೇಕು ಒಂದು ಕಡೆ. ಆ ಹೀಗೆ ಆ ಕರ್ಮ ಅನ್ನೋದು ಮುಂದೆ ಬರುವಂಥ ಕಲೆ. ಅಂದರೆ ಅಲ್ಲಿ ಎಲ್ಲದೂ ಕರ್ಮ ನಡಿಲೇಬೇಕು ಅಂತ. ಈಗ ಹೀಗೆ ನಾನು ಹೇಳಿದ ಹಾಗೆ ರಮಣರು ಕೂಡ ಇದನ್ನು ಹೇಳ್ತಾರೆ. ಮೊದಲು ಮನಸ್ಸು ಒಂದು ಕಡೆ ಹರಿಬೇಕು ಅಂತ. ಒಂದು ಕಡೆ ಹರಿತು ಅಂದರೆ ಅಲ್ಲಿಂದ ಮುಂದಕ್ಕೆ ಸಾಧನೆ ಅಂತ. ಒಂದು ಕಡೆ ಹರಿತಾನೇ ಇಲ್ಲ ನಮ್ಮ ಮನಸ್ಸು ಇನ್ನೂ ಅಂದರೆ ಅದು ಹರಿಸೋದಕ್ಕೂ ನಾವು ಕರ್ಮ ಮಾಡಲೇಬೇಕಾಗುತ್ತೆ. ಅಂದರೆ ಈಗ ಮುಂದೆ ಇಲ್ಲಿಂದ ಮುಂದಿನ ಒಂದು ವಿಚಾರ, ಈ ಮುಂದಿನ ಕರ್ಮದಕ್ಕನುಸಾರವಾಗಿ ಪ್ರಪಂಚ ನಿರ್ಮಾಣ ಆಗುತ್ತೆ. ಈಗ ಹೌದು, ಇವಾಗ ನಾವು ಯಾವ ಒಂದು ಮನಸ್ಸಿನಲ್ಲಿ ನಾವು ಏನನ್ನ ಆಲೋಚಿಸ್ತೇವೆ ಅದರಂತೆ ಕರ್ಮ ಮಾಡ್ತೇವೆ. ಆ ಕರ್ಮದಂತೆ ನಮ್ಮ ಪ್ರಪಂಚ ಆಗತ್ತೆ. ಈಗ ನಾನೊಬ್ಬ ಯೋಧ ಅಂತಲೇ ನಾನು ದೇಶ ಸೇವೆ ಮಾಡಬೇಕು ಅಂತಲೇ ನಮ್ಮ ಮನಸ್ಸನ್ನು ಟ್ಯೂನ್ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಕರ್ಮ ಮಾಡಿದ್ರೆ ನಮ್ಮ ಪ್ರಪಂಚದಲ್ಲಿ ಏನಾಗುತ್ತೆ, ನಮ್ಮ ಪ್ರಪಂಚದಲ್ಲಿ ಆ ದೇಶ ಸೇವೆ, ಆ ದೇಶದ ಬಗ್ಗೆ ಒಂದು ಭಕ್ತಿ ಭಾವ ಅದೆಲ್ಲ ಕೂಡ ನಮ್ಮ ಪ್ರಪಂಚ, ಆ ದೇಶವೇ ನಮ್ಮ ಪ್ರಪಂಚ ಆಗುತ್ತೆ. ನಾವು ಬೇರೆ ಯಾವ್ದಾದ್ರು ಇಲ್ಲಪ್ಪ ನಾನು ಭೋಗ ಇದರಲ್ಲೇ ಇರ್ತೀನಿ ಅಂತ ಆ ಥರನೂ ಭೋಗದಲ್ಲಿ ಹೋದರೆ ಮತ್ತೆ ಚದುರುತ್ತೆ. ಅದು ಹೋಗಬಾರ್ದು, ಹೋಗಲ್ಲ, ಆ ಥರ ಅಲ್ಲ. ಹೋದವ್ರಿಗೆ ಏನಾಗುತ್ತೆ, ಭೋಗ ಕಡೆ ಹೋಗ್ತೀನಿ ಅಂದರೆ ಮತ್ತೆ ಈ ಮಾಮೂಲು ಚದರಿಕೆ ಮಾಮೂಲಾಗಿ ಇರುತ್ತೆ, ಮನುಷ್ಯರಾಗೆ ಉಳಿತೀವಿ ಅಂತ. ಇಲ್ಲ ನಾನು ಯಾವುದಾದ್ರೂ ಒಂದು ಮಂತ್ರವನ್ನು ತಗೊಂಡೆ, ಇಲ್ಲ ನಾನು ಆಧ್ಯಾತ್ಮದ ಕಡೆ ಬರ್ತೀನಪ್ಪ ಅಂತಂದರೆ ಆವಾಗ ಆ ಒಂದು ಯಾವ ಮಂತ್ರವನ್ನು ತಗೊಂಡಿರ್ತೀವೋ ಅದಕ್ಕೆ ಆ ಮನಸ್ಸು ಟ್ಯೂನಿನ್ ಆಗಿ ನಮ್ಮ ಪ್ರಪಂಚ ಏನಾಗುತ್ತವಾಗ. ಅಂದರೆ ಈಗ ನಮ್ಮ ಆಲೋಚನೆಗಳೇ ನಮ್ಮ ಪ್ರಪಂಚ ಅಂತ ಹೇಳ್ತಾ ಇದ್ದಾರೆ ಶ್ರೀಪಾದವಲ್ಲಭರು. ಈ ಆಲೋಚನೆಗಳಿಗೆ ತಕ್ಕಂತೆ ಕರ್ಮ ನಡೆಯುತ್ತೆ, ಕರ್ಮಕ್ಕೆ ತಕ್ಕಂತೆ ಪ್ರಪಂಚ. ಈಗ ಒಬ್ಬ ಯಾರೋ ಆಲೋಚನೆ ಮಾಡಿದ್ರೆ ನಾನು ಎಷ್ಟು ಧನವನ್ನು ಸಂಪಾದಿಸಬಲ್ಲೆ, ಹೆಚ್ಚು ಧನವನ್ನು ಸಂಪಾದಿಸ್ಬೇಕಪ್ಪ ಅಂತ, ಅದಕ್ಕೆ ತಕ್ಕಂತೆ ಆಯಿತು. ಅದಕ್ಕೆ ತಕ್ಕಂತೆ ಕರ್ಮ ಅನ್ನೋದು ಕೂಡ ಸತ್ಕರ್ಮ ಮಾಡಿ ನಾವು ಒಳ್ಳೆ ಯಾರಿಗೂ ತೊಂದರೆ ಆಗದೆ ಇರೋ ಥರ ಸಂಪಾದನೆ ಮಾಡಿದ್ರೆ ಆವಾಗ ಆಯಿತು, ಅದನ್ನು ಅವನ ಒಂದು ಪ್ರಪಂಚ, ಅವನು ಧನಿಕ ಆಗ್ತಾನೆ ಅಂತ ಹೇಳ್ಬೋದು. ಅಥವಾ ಅವನು ಹೆಂಗಾರು ಸರಿಯಪ್ಪ, ಇನ್ನೊಬ್ರಿಗೆ ತೊಂದರೆ ಮಾಡಾರು ಸರಿ, ನಾ ಸಂಪಾದನೆ ಮಾಡ್ತೀನಿ ಅಂದರೆ ಅವನ ಪ್ರಪಂಚ ಏನಾಗುತ್ತೆ, ಅವನ ಪ್ರಪಂಚ ಯಾವ ರೀತಿ ಆಗುತ್ತೆ ನಾವೇ ಊಹೆ ಮಾಡ್ಕೋಬೋದು. ಹೀಗೆ ಅಂದರೆ ನಮ್ಮ ಮನಸ್ಸಿನ ಆಲೋಚನೆಗಳು ಕರ್ಮ, ಹಾಗೆ ಕರ್ಮಕ್ಕೆ ತಕ್ಕಂತೆ ಪ್ರಪಂಚ ನಿರ್ಮಾಣ ಆಗತ್ತೆ ಅಂತ ಈ ಎಲ್ಲ ಕನೆಕ್ಷನ್ ಅಂದರೆ ಕಲೆಗಳು ಒಂದಾದ್ಮೇಲೆ ಒಂದು ಈ ಕಲೆಗಳನ್ನು ಹೇಳ್ತಾ ಇದ್ದಾರೆ. ಈ ನಂತರ ನಮ್ಮ ಒಂದು ನಾಮರೂಪ ಇರುವ ಪ್ರಪಂಚ, ನಾಮರೂಪ ಇಲ್ಲದೆ ಇರೋ ಪ್ರಪಂಚ ಇರೋಕ್ಕೆ ಸಾಧ್ಯ ಇಲ್ಲ, ನಾಮರೂಪಗಳು ಮುಂದೆ ಬರುತ್ತೆ. ಈ ರೀತಿ 16 ಕಲೆಗಳು ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ನಮ್ಮಲ್ಲಿರೋ ಒಂದೊಂದು ಇಂದ್ರಿಯಕ್ಕೂ ಅದಕ್ಕೆ ಸಂಬಂಧಪಟ್ಟ ಒಂದು ದೇವತೆ ಪ್ರಭಾವ ಇದೆ ಅಂತ. ಒಂದೊಂದು ಇಂದ್ರಿಯ ಕೂಡ ಒಂದೊಂದು ದೇವತೆ ಪ್ರಭಾವಕ್ಕೊಳಗಾಗಿದೆ. ಇಲ್ಲಿಂದ ಮುಂದಕ್ಕೆ ವಿಚಾರ ಮಾಡೋಕ್ಕೆ ಮುಂಚೆ ನಾವು ಇನ್ನೊಂಚೂರು ಹಿಂದಕ್ಕೆ ಹೋಗಬೇಕು. ಯಾಕೆ ಅಂತಂದರೆ ಈ 16 ಕಲೆಗಳು ಹೇಳಿದ್ರಲ್ಲ, ಇದು ಮನುಷ್ಯನಲ್ಲಿ ಚದರಿದೆ, ಅದು ಇದು ಎಲ್ಲ ನಾವು ಮಾತಾಡಿದ್ವಿ. ಆದರೆ ಈಗ ನಾವು ಈ ಪ್ರಪಂಚದಲ್ಲಿ ಈಗ ಬರೀ ನಾವು ಮನುಷ್ಯರಷ್ಟೇ ಇಲ್ವಲ್ಲ, ಈಗ ನಿರ್ಜೀವ ವಸ್ತುಗಳಿದೆ, ಅದರಲ್ಲೂ ಪರಮಾತ್ಮ ಚೈತನ್ಯ ಇದೆ, ಮತ್ತು ಪ್ರಾಣಿಗಳಿದೆ, ಸಸ್ಯಗಳಿದೆ, ಎಲ್ಲದೂ ಇದೆ. ಸೊ ಹಾಗಾಗಿ ಏನು ಮತ್ತು ಅಲ್ಲೆಲ್ಲ ಏನು ಅಂತ ನಾವು ಈಗ ಅವ್ರು ಹೇಳ್ತಾರೆ. ಮೊದಲು ಪ್ರಾಣ ಅಂತ, ಪ್ರಾಣ ಆದಮೇಲೆ ವಿಶ್ವಾಸ ಅಂತ ಹೇಳ್ತಾರೆ, ಆಮೇಲೆ ಪಂಚಭೂತಗಳು, ಆಮೇಲೆ ಕರ್ಮೇಂದ್ರಿಯ, ಒಟ್ಟಿನಲ್ಲಿ ಇಂದ್ರಿಯಗಳು, ಪಂಚ ಇಂದ್ರಿಯಗಳು ಅಂತ ಹೇಳ್ತಾರೆ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ. ಈಗ ನಾವು ಒಂದು ನಿರ್ಜೀವ ವಸ್ತುವಿನಿಂದ ಬರೋಣ. ನಿರ್ಜೀವ ವಸ್ತು ಒಂದು ಕಲ್ಲು ಅಂತ, ಫಾರ್ ಎಕ್ಸಾಂಪಲ್ ಒಂದು ಕಲ್ಲಿಂದ ಬರೋಣ. ಕಲ್ಲು ಅಂತ ತಗೊಂಡ್ರೆ ಅದರಲ್ಲಿ ಏನು, ಮತ್ತು ಅದರಲ್ಲೂ ಇದೆಯಲ್ಲ ಸಕಲ ಚರಾಚರ ವಸ್ತುಗಳಲ್ಲೂ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರಲ್ಲ, ಮತ್ತು ಕಲ್ಲಲ್ಲೂ ಇದ್ದಾನೆ, ಹೌದು. ಮತ್ತು ಈಗ ನಮ್ಮಲ್ಲಿ ಮನುಷ್ಯನಲ್ಲಾಗೋಷ್ಟು ಅಭಿವ್ಯಕ್ತ ಏನಾಗ್ತಿದೆ ಕಲ್ಲಲ್ಲಿ, ನಾವು ನಿರ್ಜೀವ ಅಂತಲೇ ಹೇಳ್ಬಿಡ್ತೀವಿ ಅದನ್ನು, ಅದಕ್ಕೆ ಜೀವ ಇಲ್ಲ ಅಂತ.
ಆ ಏನು ಹಂಗಾದ್ರೆ ಅದು ಪ್ರಾಣ ಅನ್ನೋದೇ ಮೊದಲನೇ ಕಲೆ ಅಂತ ಹೇಳ್ತಾರೆ. ಏನು ಅದಕ್ಕೆ ಪ್ರಾಣ ಇಲ್ವಾ ಹಾಗಾದ್ರೆ? ನಾವು ನಿರ್ಜೀವ ಅಂತ ಅದನ್ನು ಗುರುತಿಸ್ಬಿಟ್ವಲ್ಲ ಅಂತಂದ್ರೆ ರಮಣರು ಒಮ್ಮೆ ಹೇಳ್ತಾರೆ. ತುಂಬ ಅದು ಅವ್ರು ಹೇಳಿದ ಮಾತು ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಸಹಾಯ ಆಗುತ್ತೆ. ಅಂದರೆ ಈಗ ನಾವು ಒಂದು ಕಲ್ಲು ಅಂದರೆ ಅಲ್ಲಿ ಅದು ಒಂದು ರೂಪವನ್ನು ನೋಡ್ತೇವೆ. ಆ ರೂಪ ಬಂದಿದೆ ಅಂತಂದ್ರೆ ಅಲ್ಲಿ ಅದು ಪಂಚಭೂತಗಳು ಇರಲೇಬೇಕು. ಆ ರೂಪಕ್ಕೆ ಯಾವುದಾ ಒಂದು ರೂಪ ಭೌತಿಕ ರೂಪ ಇದೆ ಅಂದ್ರೆ ಅದು ಪಂಚಭೂತಗಳು ಮುಖ್ಯ. ಎಲ್ಲ ಭೌತಿಕ ರೂಪಗಳು ಪಂಚಭೂತಗಳೇ ಮುಖ್ಯ ಕಾರಣ. ಆದ್ರಿಂದ ಪಂಚಭೂತಗಳು ಅಲ್ಲಿ ಇರಲೇಬೇಕು. ಪಂಚಭೂತಗಳು ಇದೆ ಅಂತಾಯ್ತು. ಪಂಚಭೂತಗಳು ಇದೆ ಅಂದ್ರೆ ಈಗ ಪ್ರಾಣ ಅನ್ನೋದೇ ಮೊದಲನೇ ಕಲೆ. ಆದ್ಮೇಲೆ ಪ್ರಾಣ ಇಲ್ಲದೆ ಇರುತ್ತಾ, ಅಥವಾ ಪ್ರಾಣ ಆದ್ಮೇಲೆ ವಿಶ್ವಾಸ. ಅದೇನೇ ಒಂದು ರೂಪ ಮೂಡಕ್ಕೂ ಒಂದು ವಿಶ್ವಾಸ ಅಂತ ಇನ್ನೊಂದು ಮಧ್ಯದಲ್ಲಿ ಕಲೆ, ಪ್ರಾಣಕ್ಕೂ ಮತ್ತೆ ಆ ಮುಂದಿನ ಎಲ್ಲ ಕಲೆಗಳು. ವಿಶ್ವಾಸ ಅನ್ನೋದು ಇಲ್ಲದೆ ಇರುತ್ತಾ, ಆ ನಂತರ ಪಂಚಭೂತಗಳಿದೆ ಅಂತ ಅಂತ ನಾವು ನೋಡ್ಬೋದು. ಈಗ ರಮಣರು ಹೇಳ್ತಾರೆ, ಒಬ್ರಿಗೆ ಹೇಳ್ತಾರೆ, ನೋಡಪ್ಪ ನೀನು ಸಸ್ಯಾಹಾರವನ್ನು ಸ್ವೀಕಾರ ಮಾಡಬೇಕು, ಈ ಸಾಧನೆಗೆಲ್ಲ ಸಸ್ಯಾಹಾರವ ತುಂಬ ಮುಖ್ಯ ಅಂತ ಹೇಳ್ತಾರೆ. ಅದಕ್ಕೆ ಅವರು ಸ್ವಲ್ಪ ವಾದ ಮಾಡ್ತಾರೆ. ಅಂದರೆ ವಾದ ಅಂದರೆ ಯಾಕೆ ಈ ಸಸ್ಯಗಳಿಗೂ ಜೀವ ಇಲ್ವೇ ಅಂತ ಕೇಳ್ತಾರೆ. ಅಂದರೆ ನೀವು ಜೀವ ಇರುವ ಒಂದು ಪ್ರಾಣಿಗಳನ್ನೆಲ್ಲ ತಿನ್ನೋದ್ರಿಂದ ತೊಂದರೆ ಆಗತ್ತೆ ಅಂತ ನೀವು ಹೇಳಿದ್ರಿಂದ ಸಸ್ಯಗಳಿಗೂ ಜೀವ ಇದೆಯಲ್ಲ ಹಾಗಾದರೆ ಅಂತ ಕೇಳ್ತಾರೆ. ಅದಕ್ಕೆ ರಮಣರು ಹೇಳ್ತಾರೆ, ಸೋ ಟು ದ ಸ್ಲ್ಯಾಬ್ಸ್ ಯು ಸಿಟ್ ಆನ್ ಅಂತ ಹೇಳ್ತಾರೆ. ನೀವು ಕೂತ್ಕೋತೀರ ಕಲ್ಲಿಗೆ ಕೂಡ ಜೀವ ಇದೆಯಪ್ಪ ಅಂತ ಹೇಳ್ತಾರೆ. ನೋಡಿ, ಅಂದರೆ ಅಲ್ಲಿಗೆ ನಿಲ್ಲಿಸ್ತಾರೆ. ಅಂದರೆ ಅಲ್ಲಿ ಮುಂದಕ್ಕೇನು ಮಾತಾಡೋಕ್ಕಾಗಲ್ಲ ನಾವು. ಅಂದರೆ ಪ್ರತಿಯೊಂದರಲ್ಲೂ ಆ ಪ್ರಾಣ ಅನ್ನೋದು ಇದೆ. ಅಂದರೆ ಏನು, ಮತ್ತು ನಾವು ಯಾಕೆ ನಿರ್ಜೀವ ಅಂತ ಇದ್ದೀವಿ ಕಲ್ನ? ಅಲ್ಲಿ ಆ ಒಂದು ಚೈತನ್ಯ ಅನ್ನೋದು ಅಭಿವ್ಯಕ್ತತೆ, ಅದರ ಅಭಿವ್ಯಕ್ತತೆ ಇಲ್ಲ, ಅಭಿವ್ಯಕ್ತ ಆಗ್ತಿಲ್ಲ ಚೈತನ್ಯ ಎಲ್ಲದರಲ್ಲೂ ಇದೆ. ಆದರೆ ಎಷ್ಟರ ಮಟ್ಟಿಗೆ ಅಭಿವ್ಯಕ್ತ ಆಗಿದೆ? ಕಲ್ಲಲ್ಲಿ ಯಾವ ರೀತಿಯಾದ ನಿರ್ಜೀವ ವಸ್ತುಗಳಲ್ಲಿ ಏನೂ ಅಭಿವ್ಯಕ್ತ ಆಗ್ತಾ ಇಲ್ಲ ಆ ಚೈತನ್ಯ. ಅಂದರೆ ಅಲ್ಲಿ ಪ್ರಾಣ ಇದೆ, ಹಾಗೆ ವಿಶ್ವಾಸ ಇದೆ, ಆಮೇಲೆ ಪಂಚಭೂತಗಳು, ಅಲ್ಲಿಗೆ ಅಷ್ಟೇ ನಿರ್ಜೀವ ವಸ್ತುಗಿರೋದು. ಅಲ್ಲಿಂದ ಮುಂದೆ ಅಭಿವ್ಯಕ್ತ ಆಗಬೇಕು ಅಂದರೆ ಪಂಚ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಸ್ಸು ಅದೆಲ್ಲ ಬೇಕು. ಮನಸ್ಸು ಬಂದ ಮೇಲೆ ಅದು ಒಂದು ಅಭಿವ್ಯಕ್ತ ಆಗೋದಕ್ಕೆ ಅಲ್ಲಿ ಅವೆಲ್ಲ ಇರೋದ್ರಿಂದ ಅಭಿವ್ಯಕ್ತ ಆಗುತ್ತೆ. ಅಲ್ಲಿಂದ ಅಭಿವ್ಯಕ್ತತೆ ಅಲ್ಲಿಂದ ಶುರು ಆಗುತ್ತೆ. ಅದರ್ವೈಸ್ ಇಟ್ ಹ್ಯಾಸ್ ಓನ್ಲಿ ಫಿಸಿಕಲ್ ಬಾಡಿ, ಇಟ್ ಡಸಂಟ್ ಹ್ಯಾವ್ ಎನಿಥಿಂಗ್ ಎಲ್ಸ್. ಅಭಿವ್ಯಕ್ತ ಆಗೋದಕ್ಕೆ ಅಲ್ಲಿ ಬೇರೆ ಇನ್ನೇನು ಕಲೆಗಳು ಇಲ್ಲ, ಅದಕ್ಕಿರೋದು ಅಷ್ಟೇ. ಸರಿ, ನಿರ್ಜೀವ ವಸ್ತುಗಳಿಗೆ ಈ ರೀತಿ ಆದರೆ ಮತ್ತೆ ಸಸ್ಯಗಳಿಗೆ ಬರೋಣ. ಮುಂದೆ ಸಸ್ಯಗಳಿಗೆ ಜೀವ ಇದೆ ಅಂತ ನಮ್ಮೆಲ್ಲರಿಗೂ ತಿಳಿದಿದೆ. ಜೀವ ಇದ್ರೂ ಕೂಡ ಅಲ್ಲಿ ಏನು ಕಲೆಗಳು ಹಾಗಾದರೆ? ಅಲ್ಲಿ ಯಾಕೆ ಪೂರ್ತಿ ಅಭಿವ್ಯಕ್ತ ಆಗಿಲ್ಲ? ಅಂದರೆ ಮನುಷ್ಯನಿಗೆ ಪೂರ್ತಿ ಆಗಿದೆ ಅಂತ ನಾನು ಹೇಳಲ್ಲ, ಅದನ್ನ ಮುಂದೆ ಬರ್ತೀನಿ. ಆ ಮನುಷ್ಯನಿಗೆ ಅಷ್ಟು ಅಭಿವ್ಯಕ್ತ ಮತ್ತೆ ಜೀವ ಇದ್ರೂ ಸಸ್ಯಗಳಲ್ಲಿ ಯಾಕೆ ಆಗಿಲ್ಲ ಚೈತನ್ಯ ಅನ್ನೋದು, ಪರಮಾತ್ಮನ ಚೈತನ್ಯ? ಅಲ್ಲಿ ಸಸ್ಯಗಳಲ್ಲಿ ಪ್ರಾಣ ಇದೆ, ವಿಶ್ವಾಸ ಅನ್ನೋದಿದೆ. ಮುಂದೆ ಅಲ್ಲಿ ನಾವು ಅದರ ರೂಪವನ್ನು ನೋಡ್ಬೋದು. ಅದಕ್ಕೊಂದು ರೂಪ ಇದೆ, ಅದರಿಂದ ಪಂಚಭೂತಗಳು ಇದೆ. ಆಮೇಲೆ ಅಲ್ಲಿಂದ ಮುಂದಕ್ಕೆ ಆ ಒಂದು ಏನು ಅದರ ಅದು ಪಂಚೇಂದ್ರಿಯಗಳು ಅಥವಾ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಅವೆಲ್ಲ ಅದಕ್ಕೆ ಬಹಳ ನಮ್ಮಲ್ಲಿ ಇರೋ ಮಟ್ಟಕ್ಕೆ ಅವೆಲ್ಲ ಇಲ್ಲದಲ್ಲೇನೆ, ಅವೆಲ್ಲ ಇಲ್ಲ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್. ಆದರೂ ಅದು ಕಲ್ಲಲ್ಲ, ಅದಕ್ಕೆ ಜೀವ ಇದೆ. ಅಂದರೆ ಅದಕ್ಕೆ ಸ್ಪಂದನೆ ಇದೆ. ಅದು ಈಗ ಒಂದು ಸೌಂಡನ್ನು ಒಂದು ಸಸ್ಯ ಕೇಳಿಸ್ಕೊಳ್ಳುತ್ತಂತೆ. ಯಾವುದಾದ್ರೂ ಒಂದು ಸೌಂಡನ್ನು ಅದು ತಕ್ಕ ಮಟ್ಟಿಗೆ ಅದು ಕೇಳಿಸ್ಕೊಳ್ಳುತ್ತೆ. ಆದರೆ ಅದಕ್ಕೆ ಅದನ್ನು ಅಭಿವ್ಯಕ್ತ ಮಾಡೋದಕ್ಕೆ ಬರಲ್ಲ. ಈಗ ನಾವು ಒಂದು ಕೇಳಿಸ್ಕೊಂಡ್ರೆ ಅದು ಇಂಥದ್ದು ಕೇಳಿಸ್ಕೊಂಡ್ವಿ ಅಂತ ನಾವು ಹೇಳ್ಬಿಡ್ತೀವಿ ಬಾಯಿಂದ, ಅಥವಾ ಅದು ಹಿಂಗಿತ್ತು ಹಂಗಿತ್ತು ಅಂತೆಲ್ಲ ನಾವು ಮಾತಾಡೋದು. ಆ ಒಂದು ವಿಚಾರ ಅದಕ್ಕೆ ಇಲ್ಲ. ಅಂದರೆ ಅದಕ್ಕೆ ಮನಸ್ಸು ಅನ್ನೋದು ಇಲ್ಲ. ಅದು ಬಹಳ ಒಂದು ಸೂಕ್ಷ್ಮವಾಗಿ ಅದರ ಒಂದು ಏನದೆ ಜೀವ ಅನ್ನೋದು ಇದೆ. ಜೀವ ಆದರೆ ಅದು ಮನುಷ್ಯನಷ್ಟು ಅಥವಾ ಪ್ರಾಣಿಯಷ್ಟು ಅದು ಹೆಚ್ಚಾಗಿ ತೋರ್ಕೋತಾ ಇಲ್ಲ ಅದಕ್ಕೆ. ಆದರೆ ನೋಡಿ, ಅದು ಸಸ್ಯ ಅನ್ನೋದು ಕೇಳುತ್ತೆ, ಸೌಂಡನ್ನ ಕೇಳುತ್ತೆ, ಸ್ಪಂದಿಸತ್ತಂತೆ, ಅದು ಕೂಡ ಸ್ಪಂದಿಸತ್ತಂತೆ. ಈಗೆಲ್ಲ ಆ ಎಲ್ಲ ವಿಚಾರಗಳು ಅದಕ್ಕಿದೆ. ಆದರೆ ಅದೇನೋ ಹೇಳ್ತೀವಿ, ಈಗ ಬ್ರೈನ್ ಅಂತ ಹೇಳ್ತೀವಿ, ಆ ಬ್ರೈನ್ ಅನ್ನೋದು ಅದಕ್ಕೆ ಅಷ್ಟು ಮಟ್ಟಿಗೆ ಇರೋದು. ಅಲ್ಲಿ ಅಷ್ಟೇ ಅದಕ್ಕೆ ಕಲೆಗಳು ಇಂದ ಕೂಡಿದೆ. ಅಭಿವ್ಯಕ್ತತೆ ಅಷ್ಟಕ್ಕೆ ಆಗ್ತಾ ಇದೆ.
ಅಲ್ಲಿಂದ ಮುಂದಕ್ಕೆ ಅದಕ್ಕೆ ಚಲಿಸೋದಿಲ್ಲ ಸಸ್ಯ, ಮತ್ತೆ ಅದಕ್ಕೆ ಚಲನೆ ಇಲ್ಲ, ಅದಕ್ಕೆ ಇಲ್ವಲ್ಲ, ಅದಕ್ಕೆ ಈ ಕರ್ಮೇಂದ್ರಿಯಗಳಿಲ್ಲ, ಅದರಿಂದ ಅದಕ್ಕೆ ಬೇರೆ ಇನ್ಯಾವ ಥರದ್ದು ಚಲನವಲನಗಳು ಇರೋದಿಲ್ಲ. ಈಗ ಅಲ್ಲಿಂದ ಮುಂದೆ ಪ್ರಾಣಿಗಳಿಗೆ ನಾವು ಬಂದರೆ ಸಸ್ಯಕ್ಕಿಂತ ಹೆಚ್ಚು, ಕಲ್ಲಿಗಿಂತ ಹೆಚ್ಚು ಸಸ್ಯದಲ್ಲಿ, ಸಸ್ಯಕ್ಕಿಂತ ಹೆಚ್ಚು ಪ್ರಾಣಿಗಳಲ್ಲಿ ಅಭಿವ್ಯಕ್ತ ಆಗುತ್ತೆ. ಈಗ ಅದಕ್ಕೆ ಪ್ರಾಣ ಇದೆ, ಅದಕ್ಕೆ ವಿಶ್ವಾಸ ಇದೆ, ಅದಕ್ಕೆ ನಾವು ಸ್ವರೂಪ ಇದೆ ಅಂದರೆ ಪಂಚಭೂತಗಳಿಂದ ಆಗಿದೆ, ಪಂಚಭೂತಗಳಿದೆ. ಅದಕ್ಕೆ ಪ್ರಾಣಿಯಲ್ಲಿ ಅದಕ್ಕೆ ಕೂಡ ನಾವು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಲ್ಲ ಇದೆ, ಅದಕ್ಕೆ ಪಂಚೇಂದ್ರಿಯಗಳಿದೆ. ಹಾಗೆ ಕರ್ಮೇಂದ್ರಿಯಗಳಿದೆ, ಕೈ ಕಾಲು, ಜನನಾಂಗ, ಮೂತ್ರ ವಿಸರ್ಜನೆ ಎಲ್ಲ ಮಾಡುತ್ತೆ ಅದು ಕೂಡ, ಅದಕ್ಕೆ ಪ್ರಾಣಿಗಿದೆ. ಅದಕ್ಕೂ ಮನಸ್ಸಿದೆ. ಆದರೂ ಕೂಡ ಅದಕ್ಕೂ ಪ್ರಾಣಿ ಅಂತೀವಿ ಅದನ್ನು ಅಷ್ಟೇ. ಅದು ಮನುಷ್ಯನಷ್ಟು, ಅದು ಮನುಷ್ಯನಲ್ಲಿ ಚೈತನ್ಯ ಹೇಗೆ ಅಭಿವ್ಯಕ್ತ ಆಗಿದೋ ಅಷ್ಟು ಮಟ್ಟಿಗೆ ಅದರಲ್ಲಿ ಅಭಿವ್ಯಕ್ತತೆ ಆಗಿಲ್ಲ. ಅಂದರೆ ಅದರ ಒಂದು ಮನಸ್ಸಿಗೆ ಮುಂದಕ್ಕೆ ಅದಕ್ಕೆ ಏನಂದರೆ ಒಂದು ಬಹಳ ಕಡಿಮೆ ಅದರ ಮನಸ್ಸಲ್ಲಿ ಏನು ವಿಚಾರಗಳು ಇದೆ, ಆಲೋಚನೆಗಳು, ಅಂದರೆ ಮಂತ್ರ ಅಂತೇಳಿ ವೈಬ್ರೇಷನ್ನು, ಆ ವೈಬ್ರೇಷನ್ನು ಅದಕ್ಕೆ ಬರೀ ಹಸಿವೆ ಮತ್ತು ನಿದ್ರೆ, ಮೈಥುನ, ಬರೀ ಈ ಒಂದು ಮೂಲಭೂತ ಏನೋ ಒಂದು ಸಸ್ಟೈನ್ಮೆಂಟಿಗೆ ಏನು ಬೇಕೋ ಅದಕ್ಕೂ ಹೆದರಿಕೆ ಇದೆ. ಅಂದರೆ ಅದ್ರ ಜೀವ ಉಳಿಸ್ಕೊಳ್ಳೋಕೆ ಅದು ಕೂಡ ಪ್ರಯತ್ನ ಪಡುತ್ತೆ. ಬರೀ ಅಷ್ಟೇ, ತನ್ನ ಉಳಿವಿಗಾಗಿ ಏನು ಬೇಕೋ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದೆ ಅದರ ಆಲೋಚನೆಗಳು. ಅಂದರೆ ಮನಸ್ಸು ಇದೆ ಅಂತಂದ್ರೂ ಅದ್ಯಾಕೆ ಮನುಷ್ಯ ಅಲ್ಲ ಅಂತಂದರೆ ಅದರ ಒಂದು ಆಲೋಚನೆಗಳು ಅಷ್ಟಕ್ಕೆ ಸೀಮಿತವಾಗಿದೆ. ಅಂದರೆ ಅದಕ್ಕಷ್ಟೇ ಕಲೆಗಳಿರೋದು. ಅಭಿವ್ಯಕ್ತ ಆಗೋಕ್ಕೆ ಕಲೆಗಳು ಮುಂದಕ್ಕೆ ಎಷ್ಟು ಮುಖ್ಯ ಅಂತ. ಈಗ ಮನುಷ್ಯನಲ್ಲಿ ನಾವು ಮನುಷ್ಯನ ಮಾತಾಡಿದ್ವಿ. ಈಗ ಮನಸ್ಸಿದೆ, ಮತ್ತು ಆಲೋಚನೆಗಳಿಗೆ ತಕ್ಕಂತೆ ಕರ್ಮಕ್ಕೆ ತಕ್ಕಂತೆ ಅವನ ಪ್ರಪಂಚ, ಅವನು ಯಾವ ರೀತಿ ಕರ್ಮ ಮಾಡ್ತಾನೆ, ಯಾವ ರೀತಿ ಇರ್ತಾನೆ, ಅದೆಲ್ಲ ಮುಂದೆ ಅವನ ರೂಪ, ಒಂದು ನಾಮ. ಇವಾಗ ನಾವು ಆ ರೂಪನಾಮನ ಯಾಕೆ ಕೊನೆಗೆ ಬರ್ಸಿದ್ದಾರೆ ಅಂದರೆ, ಈಗ ಮನುಷ್ಯನಲ್ಲಿ ಎಲ್ಲ ಪೂರ್ತಿ ಅಭಿವ್ಯಕ್ತ ಆಗಿದೆಯಾ ಹಂಗಾದ್ರೆ? ಎಲ್ಲ ಈಸಿ 100% ಪರ್ಫೆಕ್ಟ್ ಅಂದರೆ ಪೂರ್ತಿ 16 ಕಲೆಗಳು ಎಲ್ಲ ಯಾಕೆ? ಈಗ ಶ್ರೀಪಾದ ವಲ್ಲಭರನ್ನ ಷೋಡಶ ಕಲಾ ಪರಿಪೂರ್ಣ ಅವತಾರ ಅಂತಾರೆ ಶ್ರೀಪಾದ ವಲ್ಲಭರದು. ಹಾಗೆ ಶ್ರೀಕೃಷ್ಣನಿಗೂ ಕೂಡ ಷೋಡಶ ಕಲಾ ಪರಿಪೂರ್ಣ ಅವತಾರ ಅಂತ ಹೇಳ್ತಾರೆ. ಅಂದರೆ ಯಾರೇ ಇವಾಗ ಹಾಗಾದರೆ ಈಗ ನಾವು ಮನುಷ್ಯರು, ಅವರು ಮನುಷ್ಯ ರೂಪದಲ್ಲಿ ಬಂದರು, ಹಾಗಾದರೆ ನಮಗೆ ಎಲ್ಲ ಕಲೆಗಳು ಪರಿಪೂರ್ಣ, ನಮಗೆ ಪರಿಪೂರ್ಣ ಎಲ್ಲ ಕಲೆಗಳು ಆಗಿಲ್ಲ. ಎಲ್ಲಿ ವ್ಯತ್ಯಾಸ ಬರುತ್ತೆ ಅಂದರೆ ಆ ವೈಬ್ರೇಷನ್ ಅಂತ ಹೇಳಿದ ಮಂತ್ರ, ಆ ಒಂದು ಮನಸ್ಸಿನ ಮುಂದೆ ಮಂತ್ರದ ಮುಂದೆ ಕರ್ಮ, ಆಮೇಲೆ ಎಲ್ಲ ಆದಮೇಲೆ ಕೊನೆಗೆ ರೂಪ ನಾಮಗಳನ್ನು ಹೇಳ್ತಾರೆ. ಅಂದರೆ ಇವಾಗ ನಾವು ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಳ್ಳೋಕ್ಕೆ, ಅದಕ್ಕೆ ರಾಮ ಅಂತ ತಗೊಳ್ಬೋದು. ಈಗ ರಾಮನನ್ನು ನಾವು ನೆನೆಸ್ಕೊಂಡು ರಾಮ ಅಂತ ತಗೊಂಡ್ಬಿಟ್ವಿ ಅಂದರೆ ನಮಗೆ ಆ ರಾಮ ಅನ್ನೋ ಹೆಸರಿನ ಹಿಂದೆ ಏನು ಬರುತ್ತೆ? ಅವನ ಒಂದು ಮರ್ಯಾದ ಪುರುಷೋತ್ತಮ, ಅವನು ಏಕಪತ್ನಿ ವ್ರತಸ್ಥ, ಅವನು ತಂದೆ ವಚನ ಪಾಲನೆ ಮಾಡ್ದ, ಅವನ ತಂದೆಗೋಸ್ಕರ ಕಾಡಿಗೆ ಹೋದ, ಅವನು ಏನೇನು ಅವನ ಸಕಲ ಅವನೇನು ಸಗುಣಗಳಿತ್ತು, ಅವನಲ್ಲಿ ಏನೇನಿತ್ತು ಎಲ್ಲ, ಅವನ ಇಡೀ ಒಂದು ಏನು ಇದಿದೆ ಅವನ ಚರಿತ್ರೆ ಅನ್ಬೋದು, ಅಥವಾ ಅದು ಏನು ಅವನ ಗುಣಗಳು ಅಂದ್ರು ಎಲ್ಲ, ಅದೆಲ್ಲ ಸಕಲವು ರಾಮ ಅನ್ನುವ ಅಕ್ಷರದಿಂದ ನಮ್ಮ ಒಳಗಡೆ ಅದು ಬರುತ್ತೆ. ಅಂದರೆ ನಮಗೆ ನೆನಪು ಬರುತ್ತೆ. ಈಗ ಯಾರದೇ ಇವಾಗ ನಾವು ರಾಮ ಅಂತ ಡೈರೆಕ್ಟಾಗಿ ದೇವ್ರ ಹತ್ರ ಹೋಗೋದು ಬೇಡ, ಇಲ್ಲಿ ಮನುಷ್ಯರಲ್ಲೇ ನಾವು ಇವಾಗ ಸುಮ್ಮನೆ ಫಾರ್ ಎಕ್ಸಾಂಪಲ್ ಸುನೀತಾ ಅನ್ನತ್ಲು ಅವಳು ನಮ್ಮ ಮನಸ್ಸಲ್ಲಿ ಏನೋ ಬರುತ್ತೆ, ಅವಳು ಅಂದರೆ ಹಿಂಗಪ್ಪ, ಅವಳು ಅಂದರೆ ಹಂಗಪ್ಪ, ಅವಳು ಹಂಗೆ ಮಾಡಿದ್ಲಪ್ಪ, ಹಿಂಗೆ ಮಾಡಿ ಏನೋ ಒಂದು ಹೆಸರು ಬರತ್ಲೂ ಅದೆಲ್ಲ ಹೆಸರು ಕ್ಯಾರೀಸ್ ಎವ್ರಿಥಿಂಗ್. ಅಂದರೆ ಆ ಹೆಸರು ಕ್ಯಾರೀಸ್ ದ ವೈಬ್ರೇಷನ್ ಆಫ್ ದಟ್ ಪರ್ಸನ್ ಆರ್ ಡಯಟಿ. ಅಂದರೆ ಅದು ದೇವರದಾಗಿದ್ರೆ ದೇವರ ವೈಬ್ರೇಷನ್, ಅಥವಾ ಮನುಷ್ಯರಾಗಿದ್ರೆ ಮನುಷ್ಯರ ವೈಬ್ರೇಷನ್. ಈಗ ರಾಮ ಅನ್ನತ್ಲು ಅದೆಲ್ಲ ಕ್ಯಾರಿ ಮಾಡುತ್ತೆ, ಅದೆಲ್ಲ ಅದಕ್ಕೆ ಅಪ್ಪ ಅವರು ಹೇಳ್ತಾರೆ, ಸಾಕಷ್ಟು ಮಹಾತ್ಮರು ಕೂಡ ಹೇಳಿದ್ದಾರೆ, ರೂಪ ನಾಮಗಳು ಎರಡೂ ಒಂದೇ, ರೂಪ ನಾಮಕ್ಕೆ ಭೇದ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ. ಹಾಗಾಗಿ ನಾವು ಏನೇ ಇವಾಗ ಒಂದು ಮಂತ್ರ ಅಂತ ನಾವು ತಗೊಂಡು ಅದನ್ನು ನಾವು ಉಚ್ಚಾರ ಮಾಡಿದಾಗ ಅಲ್ಲಿ ಆ ವೈಬ್ರೇಷನ್ ಏನಿದೆ, ಆ ಒಂದು ದೇವರ ವೈಬ್ರೇಷನ್ನ, ಅಥವಾ ಅದು ಏನಂತ ಹೇಳ್ಬೋದು, ಅದನ್ನು ಆ ವೈಬ್ರೇಷನ್, ಈಗ ರಾಮ ಅಂದರೆ ರಾಮನ ಆ ಒಂದೆಲ್ಲ ಒಂದು ವೈಬ್ರೇಷನ್, ಆ ವೈಬ್ರೇಷನ್ ಬರುತ್ತೆ. ಈಗ ಆಯಿತು, ಈಗ ಇನ್ನೊಂದು ಪ್ರಶ್ನೆ ಬರ್ಬೋದು. ಈಗ
ರಾಮ ಅಂದರೆ ಹೌದಪ್ಪ ನಮಗೆ ಈ ಚರಿತ್ರೆ ಎಲ್ಲ ಗೊತ್ತು, ಅದು ಅದೇನೋ ಹೌದು ಕರೆಕ್ಟು. ಇವಾಗ ನಮಗೆ ಬೇರೆ ಈಗ ಯಾವುದೋ ಒಂದು ನಾವು ಒಂದು ತಗೊತೀವಿ ಅಂತ ಇಟ್ಕೊಳ್ಳೋಣ. ಈಗ ನಮಗೆ ಹೆಚ್ಚಿಗೆ ಗೊತ್ತಿಲ್ಲಪ್ಪ, ಶಿವ ಅಂದ್ವಿ, ನಮಗೆ ಹೆಚ್ಚಿಗೆ ಗೊತ್ತಿಲ್ಲಪ್ಪ, ಶಿವ ಅಂತಂದರೆ ಏನು ಅಂತ ನಮಗೆ ಗೊತ್ತಿಲ್ಲಪ್ಪ, ಮತ್ತೇನು ಕತೆ ಅಂತ ಹೇಳ್ಬಿಟ್ಟು, ಶಿವ ಅಂದರೆ ಏನು ಹಾಗಾದ್ರೆ? ಅವನೇನು ಒಂದು ಇವಾಗ ರಾಮ ಅಂದರೆ ಅವ್ನು ಮನುಷ್ಯನಾಗಿ ಹುಟ್ಟಿದ, ಅವನಿಗೊಂದು ಚರಿತ್ರೆ ಇದೆ, ಇದೆಲ್ಲ ಇದೆ, ಸರಿಯಪ್ಪ. ನಾವು ಶಿವ ಅಂತ ಮಾಡಿದ್ರೆ ಮತ್ತೇನು? ಅದ ನಮಗೆ ಗೊತ್ತಿಲ್ಲ ಆದರೆ ಅಂತ ಏನು? ಗೊತ್ತಿದ್ರೆ ಮಾತ್ರ ಬರುತ್ತಾ? ಇಲ್ಲ. ಈಗ ಶಿವ ಅಂತ ನಾವು ಸ್ಮರಣೆ ಮಾಡಿದಾಗ ಆ ಶಿವ ಅನ್ನೋದ್ರಲ್ಲೇನೆ ಆ ವೈಬ್ರೇಷನ್ನು ಆಲ್ರೆಡಿ, ದ ನೇಮ್ ಆಲ್ರೆಡಿ ಹ್ಯಾಸ್ ಗಾಟ್ ದ ವೈಬ್ರೇಷನ್, ನೇಮಲ್ಲೇ ಆ ವೈಬ್ರೇಷನ್ ಇದೆ, ಅದಕ್ಕೆ ಅದನ್ನು ಮಂತ್ರ ಅಂತ ಕರೀತಾರೆ. ಆದ್ರಿಂದ ಆ ಒಂದು ತರಂಗಗಳು ನಮ್ಮ ಒಂದು ಚದುರಿದ ತರಂಗಗಳನ್ನು ಆ ಆ ಒಂದು ಏನು ಒಂದು ನಾವು ಮಂತ್ರ ಉಚ್ಚಾರಣೆ ಮಾಡ್ತೀವೋ ಆ ಕಡೆ ನಮ್ಮ ಮನಸ್ಸನ್ನು ತರಂಗವನ್ನು ಬದಲಾಯಿಸುತ್ತೆ, ಅಥವಾ ಆ ಕಡೆ ನಮ್ಮ ಮನಸ್ಸನ್ನು ಸಾಗಿಸುತ್ತೆ ಅಂತ. ಅದಕ್ಕೆ ಮಂತ್ರ ಜಪ ಅನ್ನೋದಕ್ಕೆ ಏನು ಮಹತ್ವ ಕೊಡ್ತಾರೆ ಮಹಾತ್ಮರು ಅನ್ನೋದಕ್ಕೆ, ಇದು ಅಫ್ಕೋರ್ಸ್ ಇಟ್ ಈಸ್ ಸ್ಲೋ ಪ್ರೊಸೆಸ್, ಸ್ಲೋ ಹೌದು, ಆದರೂ ಕೂಡ ಅದು ಗ್ಯಾರಂಟಿ ಅಂತ ಹೇಳ್ತಾರೆ. ಏಕೆಂದರೆ ಅದು ಬದಲಾಯಿಸುತ್ತೆ. ಈಗ ಅಪ್ಪನ ನಾವು ರಾಮತಾರಕ ಮಂತ್ರಮೂರ್ತಯೇ ನಮಃ ಅಂತ ಅಪ್ಪನ ಒಂದು ಇದರಲ್ಲಿ ಅಷ್ಟೋತ್ತರದಲ್ಲಿ ನಾವು ಹೇಳ್ತೀವಿ, ಎಲ್ಲರಿಗೂ ಗೊತ್ತಿರುತ್ತೆ, ಹೇಳಿರ್ತೀರ. ಮತ್ತು ರಾಮತಾರಕ ಮಂತ್ರಮೂರ್ತಿ ಅಂತ ಹೇಳ್ತೀವಿ ನೋಡಿ. ಅಂದರೆ ಅದೇ ಆ ರಾಮ ನಾಮ ಸ್ಮರಣೆ ಇಂದ ಅವನ ಒಂದು ರೋಮ ರೋಮವು ಒಂದು ಕಣಕಣವೂ ರಾಮ ಆಗಿದೆ ಅಂತ. ಅಂದರೆ ರಾಮ ಬೇರೆ ಅಲ್ಲ, ಅವನು ಬೇರೆ ಅಲ್ಲ ಅಂತ. ಮಂತ್ರಮೂರ್ತಯೇ ನಮಃ, ಆ ಮಂತ್ರದ ಮೂರ್ತಿ ಸ್ವರೂಪವೇ ಅವನು ಅಂತ. ಹೀಗೆ ಆ ಮಂತ್ರದ ಮೂರ್ತಿ ಸ್ವರೂಪ. ಈಗ ಹಾಗೆಯೇ ಅಪ್ಪನಿಗೆ ಇನ್ನೊಂದು ಓಂಕಾರ ಕೂಡ. ಇವಾಗ ಅಪ್ಪ ತುದಿ ಕಿರುಬೆರಳಿನ ತುದಿಯನ್ನು ಇಟ್ಟರೆ ಕಿವಿಗೆ ಓಂಕಾರ ಕೇಳಿಸ್ತಾ ಇತ್ತು. ಅದು ಹೇಗೆ ಕೇಳಿಸ್ತಿತ್ತು ಅಂದರೆ ಬರೀ ಏನೋ ಒಂದು ಚಿಕ್ಕದಾಗಿ ಸೌಂಡ್ ಥರ ಅಲ್ಲ, ವಿತ್ ವೈಬ್ರೇಷನ್. ಕಿವಿಗಿಟ್ರೆ ಆ ವ್ಯಕ್ತಿ ಯಾರು ಕಿವಿಗಿಡ್ತಾನೋ ಅವನು ಅಷ್ಟು ದೂರಕ್ಕೆ ಹಾರಿ ಬೀಳ್ತಾ ಇದ್ದಂತೆ ಆ ವೈಬ್ರೇಷನ್ನು, ಅಂಥ ವೈಬ್ರೇಷನ್ನು. ಅಂದರೆ ಓಂಕಾರ ಸ್ವರೂಪ ಅಂತ ಅಂದರೆ ಸದ್ಗುರು ಅನ್ನೋದಕ್ಕೆ ಅದು ಮುಂದೆ ಬರ್ತೀನಿ, ಏಕೆಂದರೆ ಬರೀ ಒಂದು ಮಂತ್ರ ಸ್ವರೂಪ ಅಲ್ಲ ಸದ್ಗುರು, ಅದಕ್ಕೆ ಆಮೇಲೆ ಬರೋಣಂತೆ. ಈಗ ಮಂತ್ರದ ಒಂದು ಆ ವೈಬ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೀಗಾಗುತ್ತೆ. ಈಗ ನಾವು ಒಂದು ವೇಳೆ ಆಯಿತು, ಈಗ ನಾವು ಒಂದು ಮಂತ್ರ ತಗೊಂಡ್ವಿ, ಅದನ್ನು ನಾವು ಜಪ ಮಾಡೋದಕ್ಕೆ ಆರಂಭ ಮಾಡಿದ್ವಿ, ಅದು ನಮ್ಮಲ್ಲಿ ಇಳಿತಾ ಹೋಯಿತು. ಆಗ ಏನಾಗತ್ತೆ? ಕರ್ಮ ಹೇಗೆ ಬೇರೆ ಆಗತ್ತೆ ಅಂತ. ಈಗ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಅದು ಇಳಿತಾ ಹೋಗುತ್ತೋ ಅವಾಗ ನಮ್ಮ ಆಲೋಚನೆಗಳು ಏನಾಗುತ್ತೆ? ಆಲೋಚನೆಗಳು ಮೊದಲಿದ್ದಾಗಿರುತ್ತಾ? ನಮ್ಮ ಆಲೋಚನೆಗಳು ಆ ಮೊದಲಿದ್ದಾಗೆ ಇರೋದಿಲ್ಲ. ಆಮೇಲೆ ಹೊರಗಿನ ಪ್ರಭಾವಕ್ಕೆ ಎಷ್ಟು ಒಳಗಾಗುತ್ತೆ. ಈಗ ನಾವು ಅದು ಎಷ್ಟು ಒಳಗಡೆ ಇಳಿಯುತ್ತೋ ಅಷ್ಟರ ಮಟ್ಟಿಗೆ ಹೊರಗಿನ ಎಲ್ಲ ಪ್ರಭಾವ ಕಮ್ಮಿ ಆಗ್ತಾ ಬರುತ್ತೆ ನಮ್ಮಲ್ಲಿ. ಹಾಗೆ ಆ ಒಂದು ಒಳಗಡೆ ಅದೇನೋ ಒಂದು ಶಾಂತಿ ಅನ್ನೋದು, ಯಾಕೆ ಜಪ ಮಾಡಿದ್ರೆ ಶಾಂತಿ ಇರುತ್ತೆ ಅಂದರೆ ಆ ತರಂಗಗಳು ನಮ್ಮನ್ನು ಹೊರಗಿನ ಪ್ರಭಾವಕ್ಕೆ ಹೆಚ್ಚಿಗೆ ನಮ್ಮ ಮನಸ್ಸು ಅದಕ್ಕೆ ಹೋಗಿ ಹಾಳಾಗದಂತೆ ಅದು ಕಾಪಾಡುತ್ತೆ ತರಂಗಗಳು ಅಂತ. ನಮ್ಮ ಸುತ್ತಲೂ ಯಾರು ಒಂದು ಮಂತ್ರವನ್ನು ತಗೋತಾರೋ ಅವ್ರ ಸುತ್ತಲೂ ಆ ತರಂಗಗಳು ಇರುತ್ತಂತೆ. ಅದರಿಂದ ನಾಮ ತಗೊಳ್ಳೋರಿಗೆ ಏನೋ ಯಾವುದೇ ಒಂದು ದುಷ್ಟಶಕ್ತಿ ಏನು ಮಾಡೋಕ್ಕಾಗಲ್ಲ ಅಂತ ಕೂಡ ಹೇಳೋದನ್ನು ನಾವು ಕೇಳಿರ್ತೀವಿ. ಏನಕ್ಕೆ ಅಂದರೆ ಇದೆಲ್ಲ ಆ ತರಂಗಗಳು, ಅದನ್ನು ಮುಟ್ಟಕ್ಕಾಗಲ್ಲ. ಅದನ್ನು ನಮಗೆ ಅಂದರೆ ಇದು ನಾವು ಕಣ್ಣಿಂದ ಕಾಣೋವಂಥ ಈ ಫಿಸಿಕಲ್ ಕಣ್ಣಿಂದ ಕಾಣೋವಂಥ ತರಂಗಗಳಲ್ಲ ಇದು ಈಗ ನಮಗೆ ಅದು ಕಣ್ಣಿಗೆ ಕಾಣದೆ ಹೋದರೂ ಅದು ಇರುತ್ತೆ, ಅದಿದೆ ಅಂತ ಮಹಾತ್ಮರು ಅದನ್ನೇ ಹೇಳ್ತಾರೆ. ನಾಮ ತಗೊಳ್ರಿ ಅಂತ. ಅದಕ್ಕೆ ಈಗ ಮಂತ್ರ ಅನ್ನೋದು ನಾವು ಅದು ಇಳಿತಾ ಅದು ಎಷ್ಟರ ಮಟ್ಟಿಗೆ ಇಳಿಬೇಕು ಅಂದರೆ ಅದು ಅದನ್ನು ಬಿಟ್ಟು ಬೇರೆ ಯಾವ ಆಲೋಚನೆನೇ ಇರಬಾರ್ದು ಮನಸ್ಸಿನಲ್ಲಿ, ಆ ಮಟ್ಟಕ್ಕೆ ಅದು ಇಳಿಬೇಕು. ಅದೇ ಹೇಳ್ತಾರಲ್ಲ, ವೈಖರಿಯಿಂದ ಆ ಪರಾವಾಣಿವರೆಗೂ ಅದು ಇಳಿಯತ್ತೆ ಅಂತ. ನಾಮದ ಬಗ್ಗೆ ಮಹಿಮೆ ಭಾಳ ಹೇಳ್ತಾರೆ, ಅದರಲ್ಲಿ ಇದೆಲ್ಲ ಬರುತ್ತೆ ಈ ಮಂತ್ರ ಅಂತ ಅನ್ನೋದು. ಈಗ ಸರಿ, ಇದೆಲ್ಲ ಸರಿ ಆಯಿತು. ಅಲ್ಲಿಂದ ನಮ್ಮ ಕರ್ಮಗಳು ಕೂಡ ಅಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಮುಂಚೆ ನಾವು ಏನೋ ಒಂದು ಕರ್ಮಗಳನ್ನು ಆಲೋಚನೆಗಳಿಂದ ಕರ್ಮಗಳು, ಇಲ್ಲಿ ಆಲೋಚನೆ ಬದಲಾಗತ್ಲು ಕರ್ಮಗಳು ಸಹಜವಾಗಿ ಅದು ನಮಗೆ ನಾವು ಅಥವಾ ಮಾಡ್ತಾ ಇರೋ ಕರ್ಮಗಳನ್ನೇ ನಾವು ಬೇರೆ ಉದ್ದೇಶದಿಂದ ಮಾಡೋದು ಕರ್ಮಗಳು. ಇವಾಗ
ಒಂದು ಕರ್ಮನ ನಾವು ಒಂದು ಸ್ವಾರ್ಥಪೂರ್ವಕವಾಗಿ ಮಾಡ್ತಾ ಇದ್ರೆ, ಇವಾಗ ನಾವು ಸಪೋಸ್ ರಾಮನಾಮ ತಗೊಳ್ತಾ ಇದ್ದೀವಿ, ಅದು ಇಳಿತಾ ಇದೆ ಅಂದರೆ ನಾವು ಅವಾಗ ಆ ಒಂದು ಅದೇ ಕರ್ಮ ಇರ್ಬೋದು. ಈಗ ನಾನು ಅಡುಗೆ ಮಾಡ್ತೀನಿ, ಒಂದು ಸಿಂಪಲಾಗಿ ತಗೊಳ್ಳೋಣ, ಅಡುಗೆ ಮಾಡ್ತಾ ಇದ್ದೀನಿ ನಾನು, ಆಯಿತಾ? ಅದನ್ನು ತಗೊಂಡ್ರೆ ಅದೇ ಅಡುಗೆನೇ ನಾನು ಆ ರಾಮನಾಮ ತಗೊಂಡ ಮೇಲೂ ಕೂಡ ಅದೇ ಅಡುಗೆ ನಾನು ಮಾಡ್ತೀನಿ ಅಂದರೂ ಕೂಡ ಅದರಲ್ಲಿ ಮುಂಚೆ ಅಡುಗೆ ಮಾಡುವಾಗ ಏನು ಭಾವನೆ ನಮಗೆ ಇಂದ ಮಾಡ್ತಾ ಇದ್ವಿ, ಈಗ ನಾವು ಅದನ್ನು ಅದೇ ಕರ್ಮ ಮಾಡಿದ್ರು ಕೂಡ ಅಲ್ಲಿ ಭಾವನೆ ವ್ಯತ್ಯಾಸ ಬರುತ್ತೆ. ನಾನು ಸೇವೆ ಅಂತ ಮಾಡ್ತಾ ಇದ್ದೀನಿ, ನಾನು ಪರಮಾತ್ಮನ ಸೇವೆ ಅಂತ ಮಾಡ್ಬೋದು, ಅಥವಾ ನಾನು ಅದರಲ್ಲಿ ಒಂದು ಒಳ್ಳೆ ಒಂದು ನಾಮಸ್ಮರಣೆ ಮಾಡಿ 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 ಒಂದು ಆ ನಾಮದ ರುಚಿಯನ್ನು ಆ ಒಂದು ನಮ್ಮ ಅಡಿಗೆಯಲ್ಲಿ ಅದು ಬರೋ ಹಾಗೆ ಆಗುತ್ತೆ. ಈ ರೀತಿ ನಮ್ಮ ಭಾವನೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಮುಂಚೆ ಅದೇ ಒಂದು ಕೆಲಸವನ್ನು ನಾವು ಸ್ವಾರ್ಥಪೂರ್ವಕವಾಗಿ ಮಾಡಿದ್ರೆ, ಯಾವುದೋ ಒಂದು ಚಿಕ್ಕ ಉದ್ದೇಶಕ್ಕೆ ಮಾಡಿದ್ರೆ, ಈಗ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ನಾವು ಅದೇ ಕೆಲಸ ಮಾಡ್ತೀವಿ. ಹೀಗೆ ಕರ್ಮ ಅನ್ನೋದು ಬದಲಾವಣೆ ಆಗುತ್ತೆ. ಆ ಕರ್ಮದಿಂದ ನಮ್ಮ ಪ್ರಪಂಚ ಬದಲಾವಣೆ ಆಗುತ್ತೆ. ಈಗ ನಮ್ಮ ಪ್ರಪಂಚ ಬದಲಾವಣೆ ಆಗಿ ಆ ನಾಮಕ್ಕೆ ತಕ್ಕಂತೆ ನಂತರ ಅದರ ರೂಪ ನಾಮ ಅಂತ ಏನಿದೆ, ಆ ನಮ್ಮ ನಮ್ಮ ನಾಮ, ಈಗ ಸಪೋಸ್ ಈಗ ಅಪ್ಪಂದ ನಾಮ ಇವಾಗ ಆಯಿತು, ಈಗ ಏನಾಯಿತು, ರಾಮ ತಾರಕ ಮಂತ್ರ ಮೂರ್ತಯೇ ನಮಃ ಅಂತ ಹೇಳಿದ್ವಿ ನಾವು. ನೋಡಿ, ನಾಮ ಅಪ್ಪಂದು, ಅಪ್ಪ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ ಅಂತ ಆಯಿತು. ಈಗ ನಾಮ ರೂಪಗಳು, ಅಪ್ಪ ಅಂದರೆ ಯಾರು, ರಾಮ ರಾಮ ಅಂದರೆ ಅಪ್ಪನೇ. ಆ ರೀತಿ ಆ ನಾಮರೂಪಗಳು ಕೂಡ, ನಾಮರೂಪ ಅಂದರೆ ಈಗ ದೇಹಕ್ಕೆ ಇರೋ ನಾಮ. ಈಗ ಅಪ್ಪ ರಂಗಪ್ಪ ಅಂತ ಹೆಸರಿತ್ತು, ಶಂಕರಲಿಂಗ ಭಗವಾನ್ ಅಂತ ಆಗಿದ್ದು ಏನು, ಅದೇ ಅದೇ ದೇಹ ಅಲ್ವಾ ಅಂತ ನಾವು ಹೇಳ್ಬೋದು. ಅಂದರೆ ಆ ದೇಹ ಅದೇ ಆದರೂ, ದೇಹ ಅದೇ ಇದ್ರೂ ಆ ತರಂಗಗಳೇನಾಗಿದೆ ಒಳಗಡೆ, ಆ ಒಳಗಡೆ ಏನಾಗಿದೆ, ಹೂ ಈಸ್ ಹಿ ಇನ್ಸೈಡ್, ದಟ್ ಗಿವ್ಸ್ ಅಸ್ ದ ನೇಮ್, ನಾಟ್ ದ ನೇಮ್ ಆಫ್ ದ ಫಿಸಿಕಲ್ ಬಾಡಿ. ನಾವು ಯಾರು ಒಳಗಡೆ ಅಂತ, ಅದು ವೈಬ್ರೇಷನ್ನಿಂದ ಮಂತ್ರದ ಒಂದು ಮಹತ್ವ ಕಲೆಗಳಲ್ಲಿ ಹೇಳ್ತಾರೆ. ಈಗ ಇದೆಲ್ಲ ಸರಿ ಆಯಿತು, ಇದೆಲ್ಲ ನಾವು ಕಲೆಗಳ ಬಗ್ಗೆ ತಿಳಿದ್ವಿ. ಈಗ ಈ ಷೋಡಶ ಕಲೆಗಳು, ಇವಾಗ ಸಪೋಸ್ ಇವಾಗ ಗಣೇಶ ಮಂತ್ರ ಅಂತಂದರೆ ಅದಕ್ಕೆ ಈ ಪ್ರತಿಯೊಂದು ವೈಬ್ರೇಷನ್, ಈ ಮಂತ್ರ ಅಂದರೆ ತರಂಗ ಪ್ರತಿಯೊಂದು ತರಂಗಕ್ಕೂ ಒಂದೊಂದು ನಿರ್ದಿಷ್ಟ ಒಂದು ಏನಿದೆ, ಅದಕ್ಕೆ ಒಂದು ಒಂದು ಏನದಕ್ಕೆ ಕೆಲಸಕ್ಕೆ ಅಥವಾ ಒಂದು ಕಾರ್ಯಕ್ಕೆ. ಈ ಗಣೇಶನ ಪೂಜೆ ಮೊದಲು ಮಾಡಬೇಕು ಅಂತ ಮೊದಲು ಮಾಡ್ತೀವಲ್ಲ, ಯಾಕೆ? ಅದು ವಾಟ್ ಈಸ್ ಇಟ್ ಇದು ಸಿಂಬಲೈಸಸ್ ಅಂತ ಅಂದರೆ, ಅದು ಗಣೇಶ ಅನ್ನೋ ಮಂತ್ರ, ಆ ಗಣೇಶ ಅನ್ನೋ ಒಂದು ತರಂಗ ಅಂತ ಹೇಳುವ, ಆ ತರಂಗಕ್ಕೆ ಆ ಅಬ್ಸ್ಟೆಕಲ್ಸ್ ಅಂದರೆ ಅದು ಏನು ಬರುತ್ತೆ, ಆ ವಿಘ್ನಗಳನ್ನು ಅದನ್ನು ಕ್ಲಿಯರ್ ಮಾಡೋ ಶಕ್ತಿ. ಅಂದರೆ ಕ್ಲಿಯರ್ ಹೆಂಗೆ ಮಾಡುತ್ತೆ ಅಂತಂದರೆ, ನಮ್ಮ ಮನಸ್ಸಿನಲ್ಲಿ ಈಗ ನಾವು ಕೂತ್ಕೊಂಡಾಗ, ಒಂದು ಪೂಜೆಗೆ ಅಥವಾ ಯಾತಕ್ಕಾದ್ರು ಕೂತ್ಕೊಂಡಾಗ ನಮ್ಮ ಮನಸ್ಸು, ಮಾನವನ ಮನಸ್ಸು ಸಾಮಾನ್ಯವಾಗಿ ಚದುರಿದ ಸ್ಥಿತಿಯಲ್ಲೇ ಸದಾ ಇರುತ್ತೆ. ಆ ಚದುರಿದ ಸ್ಥಿತಿಯಿಂದ ನಮ್ಮನ್ನು ಒಂದು ಆ ಒಂದು ಸಮಾಧಾನದ ಸ್ಥಿತಿಗೆ ತಗೊಂಡು ಬಂದು, ಮುಂದೆ ನಾವು ಯಾವುದೇ ಪೂಜೆಯನ್ನು ನಾವು ಮಾಡ್ತಾಯಿದ್ರು, ಆಹ್ವಾನ ಮಾಡ್ತಿದ್ರು, ಮತ್ತೆ ಇಲ್ಲಿ ನಾವು ಗಮನಿಸಬೇಕು, ಮುಂದೆ ಮತ್ತೆ ನಾವು ಆಹ್ವಾನ ಮಾಡ್ತಿದ್ದೀವಿ, ಒಂದು ಪೂಜೆ ಮಾಡ್ತಿದ್ವಿ, ಎಗೇನ್ ವಿ ಆರ್ ಇನ್ವೈಟಿಂಗ್ ಎ ಫ್ರೀಕ್ವೆನ್ಸಿ, ಅಂದರೆ ಮತ್ತೊಂದು ನಾವು ತರಂಗವನ್ನು ನಾವು ಸ್ವೀಕರಿಸಲು ಸಿದ್ಧ ಆಗ್ತಾ ಇದ್ದೀವಿ ಅಂತ. ಆಗ ಅಲ್ಲಿ ಏನಾಗುತ್ತೆ, ಆ ಮನಸ್ಸನ್ನು ಅದು ಒಂದು ಇನ್ನೊಂದು ತರಂಗವನ್ನು ಸ್ವೀಕರಿಸಲು ಯೋಗ್ಯವನ್ನಾಗಿ ಮಾಡುತ್ತೆ ಗಣೇಶನ ಪೂಜೆ ಅಥವಾ ಗಣೇಶನ ಬಗ್ಗೆ ಒಂದು ಆಲೋಚನೆ ಅಥವಾ ಆ ಒಂದು ಮಂತ್ರ ಅಂತ ಹೇಳ್ಬೋದು. ಅದಕ್ಕೆ ಗಣೇಶನ ಮಂತ್ರವೇ ಮೊದಲು. ಯಾಕೆ ಅಂತಂದರೆ, ಇಟ್ ಹ್ಯಾಸ್ ಗಾಟ್ ದಟ್ ವೈಬ್ರೇಷನ್ ವಿಚ್ ಕ್ಲಿಯರ್ಸ್ ದ ಆಬ್ಸ್ಟೆಕಲ್ಸ್. ಹಾಗಾಗಿ ಅದನ್ನು ಆ ತರಂಗ. ಇನ್ನೊಂದು, ಇವಾಗ ಎಲ್ಲ ಒಂದು ಮಂತ್ರಗಳಿದೆ, ಬೇರೆ ಬೇರೆ ಮಂತ್ರಗಳು. ಈಗ ಶಿವನ ಮಂತ್ರ ಇರ್ಬೋದು, ಅಥವಾ ಇವಾಗ ನಾವು ಗೌರಿ ಅಂತ ಹೇಳ್ತೀವಿ, ಗೌರಿ ಪೂಜೆ, ಗೌರಿ ಮಂತ್ರ ಇರ್ಬೋದು. ಎಲ್ಲದಕ್ಕೂ ನಾವು ಫಲಗಳ ನೋಡಿ ಬೇರೆ ಬೇರೆ ಒಂದು ರೀತಿಯಾದ, ಇಟ್ ಹ್ಯಾಸ್ ದೇರ್ ಓನ್ ಇದು ಅಂದರೆ ಒಂದು ಕೆಲಸ, ಒಂದು ಅದರಿಂದ ಒಂದು ಈ ರೀತಿಯಾದಾಗುತ್ತೆ. ಈಗ ನೋಡಪ್ಪ, ಯಾವುದೋ ವಿಘ್ನ ಇದ್ದರೆ ಗಣೇಶನ ಪೂಜೆ ಮಾಡಪ್ಪ ಅಂತಾರೆ. ಅಂದರೆ ಇವಾಗ ಸರಸ್ವತಿ ಪೂಜೆ ಮಾಡಿ ವಿದ್ಯೆ ಇದಕ್ಕೆ ಅಂತಾರೆ. ಏನಕ್ಕೆ ಹಂಗೆ ಅಂತಾರೆ ಅಂತಂದರೆ, ಆ ಮಂತ್ರದಲ್ಲಿ ಆ ವೈಬ್ರೇಷನ್, ಆ ಒಂದು ಕೆಲಸಕ್ಕೆ ಏನು ಬೇಕೋ ಅದನ್ನು ಕೊಡುವ ಒಂದು ವೈಬ್ರೇಷನ್. ಸರಿ, ಹಾಗಾದರೆ ಇದೆಲ್ಲ ಇದೆ ಅಂತಂದರೆ, ಮತ್ತು ವಾಟ್ ಅಬೌಟ್ ಸದ್ಗುರು? ಅಂದರೆ ಗುರು ಅಂದರೆ ಏನು? ಮತ್ತು ಹಾಗಾದರೆ ಗುರುವಿನದ್ದು ಅಂದರೆ ಏನು? ಇವಾಗ ಅಂದರೆ ಈಗ ಇದೆಲ್ಲ ಒಂದು
ಆಮ್, ದೇವತೆಗೆ ಈ ರೀತಿ ಮಂತ್ರಗಳಿಗೆ ಆ ವೈಬ್ರೇಷನ್ನು ಪ್ರತಿಯೊಂದು ಬೇರೆ ಬೇರೆ ವೈಬ್ರೇಷನ್ ಏನಿದೆ ಅಲ್ಲ, ಇದೆ ಅಲ್ಲ, ಹಾಗಾದರೆ ಎಲ್ಲ ಆ, ದೇವರುಗಳು ಗುರುವಿನಲ್ಲೇ ಎಲ್ಲ ದೇವರುಗಳು ಇದ್ದಾರೆ. ಸದ್ಗುರು ಅಂತಂದರೆ ಪರಬ್ರಹ್ಮ ಸ್ವರೂಪ ಅಂತ ನಾವೆಲ್ಲ ಹೇಳ್ತೀವಿ. ಎಲ್ಲ ದೇವಾನುದೇವತೆಗಳು ಗುರುವಿನಲ್ಲಿದ್ದಾರೆ. ಗುರುವು ಈಗ ಶ್ರೀಪಾದವಲ್ಲಭರು ಏನು ಹೇಳ್ತಾರೆ ಅಂತಂದರೆ, ಇದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ. ಆ, ಒಬ್ಬ ಒಬ್ಬಾಕೆ ತನ್ನ ಅತ್ತೆಯ ಮನೆಯಲ್ಲಿ ಮದುವೆ ಆಗಿ ಹೋದ್ಮೇಲೆ ಮೊಸರನ್ನ ಬೆಣ್ಣೆಯನ್ನ ಎಲ್ಲ ಕದೀತಾ ಇದ್ಲಂತೆ, ಕದ್ದು ಕದ್ದು ತಿಂತಿದ್ಲಂತೆ. ಅದನ್ನ ಆ, ಒಬ್ರು ನೋಡಿ ಅವ್ರು ಕಂಪ್ಲೇಂಟ್ ಹೇಳಿದೆ, ನಿಮ್ಮ ನಿಮ್ಮ ಮಗಳು ಈ ರೀತಿ ಕದೀತಾ ಇದ್ದಾಳೆ, ಕದ್ದು ಕದ್ದು ತಿಂತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಅಂದರೆ ಇದು ಸುಮ್ಮನೆ ಒಂದು ಸಿಂಬಲಿಕ್ ಆಗಿ ಹೇಳ್ತಾ ಇರೋದು. ಅದಕ್ಕೆ ಶ್ರೀಪಾದವಲ್ಲಭರು ಹೇಳ್ತಾರೆ, ಅವಳು ಅದೆಲ್ಲ ಕದಿಯೋ ಬದಲು ಒಂದು ಲೋಟ ತಗೊಂಡು ಹಾಲನ್ನ ತಗೊಂಡು ಕುಡಿದು ಬಿಟ್ರೆ ಹೇಗೆ ಎಲ್ಲ ಮೊಸರಿನಿಂದ ಏನು ಪೋಷಕಾಂಶ ಬೇಕೋ ಅದು ಬರುತ್ತೆ, ಆಮೇಲೆ ಬೆಣ್ಣೆಯಿಂದ ಏನು ಬೇಕೋ ಅದು ಬರುತ್ತೆ. ಯಾಕೆಂದರೆ ಹಾಲು ಇಸ್ ದ ಮೂಲ, ಅಂದರೆ ಹಾಲು ಅನ್ನೋದು ಎಲ್ಲದಕ್ಕೂ ಮೂಲ. ಅದರಿಂದ ಎಲ್ಲ ರೀತಿಯ ಪೋಷಕಾಂಶ ಹಾಲಿನಲ್ಲೇ ಇರುತ್ತೆ. ಒಂದು ಲೋಟ ಹಾಲು ತೊಗೊಂಡು ಕುಡಿದ್ಬಿಡಮ್ಮ ಅಂತ ಹೇಳ್ತಾರೆ. ಇದು ಭಾಳಷ್ಟು ಕಡೆ ಬರುತ್ತೆ ಇದ್ರ ಕತೆ, ಮಹಾತ್ಮರು ಹೇಳ್ತಾರೆ ಇದನ್ನು. ಅಂದರೆ ಸದ್ಗುರು ಅಂತಂದರೆ ಹಾಗೆ ಅಂತ. ಅಂದರೆ ಆ ಸದ್ಗುರುವಿನ ಧ್ಯಾನ ಅಥವಾ ಅವನ ಸ್ಮರಣೆ ಅನ್ನೋದು ಯಾವುದೇ ನಮಗೆ ಅವಶ್ಯಕತೆ ಇರುವ, ಈಗ ಸಪೋಸ್ ನಮಗೆ ಯಾವ್ದಾದ್ರು ಒಂದು ವಿಘ್ನ ನಿವಾರಣೆ ಆಗಬೇಕು, ನಮಗೆ ಅನ್ನೋ ಅವಶ್ಯಕತೆ ಇತ್ತು ಅಂದರೆ, ನಮಗೆ ಏನು ಅವಶ್ಯಕತೆ ಇದೆಯೋ ಆ ತರಂಗವನ್ನು ಕೊಡಬಲ್ಲ ಅಂತ ಅದು ಒಂದು ಸದ್ಗುರು. ಅಂದರೆ ಅವನು ಎಲ್ಲದೂ ಅವನಲ್ಲೇ ಅಡಕವಾಗಿರುತ್ತೆ. ಯಾವುದೇ ತರಂಗ ಬೇಕಾದರೂ ನಮಗೆ, ಅಂದರೆ ಆ ಒಂದು ಇದು ಬೇಕಾದ್ರೂ ನಮಗೆ ಸಿಗುತ್ತೆ, ಅವನು ಎಲ್ಲವನ್ನು ಕೊಡಬಲ್ಲ ಅಂತ. ಅದಕ್ಕೆ ಒಂದು ಲೋಟ ಹಾಲು ತಗೊಂಡು ಕುಡಿದು ಬಿಡಮ್ಮ, ಬೇರೆ ಇನ್ನೇನು ಬೇಡ ಅಂತ ಹೇಳ್ತಾರಲ್ಲ, ಆ ರೀತಿ ಎಲ್ಲದೂ ಅವನಲ್ಲೇ ಇದೆ, ಅಂಥವನು ಸದ್ಗುರು. ಹಾಗಾದರೆ ಈಗ ಆ ಎಲ್ಲ ತರಂಗಗಳು ಇದೆ, ಅದು ಹೇಗೆ ಸಾಧ್ಯ ಅಂತಲೂ ಒಂದು ಪ್ರಶ್ನೆ ಹುಟ್ಟೋ ಒಂದು ಚಾನ್ಸಸ್ ಇರುತ್ತೆ. ಅಂದರೆ ಈಗ ಅಪ್ಪನಲ್ಲಿ ನಾವು ಅಪ್ಪನಿಗೆ ಹೇಳ್ತಾರೆ, ಈಗ ರಾಮ ತಾರಕ ಮಂತ್ರಮೂರ್ತಯೇ ನಮಃ ಅಂದ್ವಿ, ಆಮೇಲೆ ಓಂಕಾರ ಕೂಡ ಅಪ್ಪನ ಬೆರಳಲ್ಲಿ ಕೇಳಿ ಬರ್ತಾ ಇತ್ತು ಈ ರೀತಿಯಾಗಿ ಅಂತೆಲ್ಲ ನಾವು ಮಾತಾಡಿದ್ವಿ. ಅದೆಲ್ಲ ಮುಂಚೆ ಇರೋರು, ಅದು ನೋಡಿದವರು, ಕೇಳಿದವರು, ಎದುರುಗಡೆ ಇದ್ದವರು ಹೇಳಿದ್ದನ್ನು ಕೇಳಿ ನಾವು ಎಲ್ಲ ಇದು ಮಾಡಿದ್ವಿ. ಹಾಗಾದರೆ ಈ ಮತ್ತು ಸದ್ಗುರು ಅಂದರೆ ಎಲ್ಲ ಮಂತ್ರನೂ ಇರೋದಕ್ಕೆ ಹೆಂಗೆ ಸರ್? ಈಗ ಎಲ್ಲ ಬೇರೆ ಬೇರೆ ಮಂತ್ರಗಳು ಇರುವಂಥ ಒಂದು ಒಂದು ದೊಡ್ಡ ಏನದು ಜಾಗ ಅಂತ ಹೇಳ್ತಿರೋ, ಅದನ್ನು ಏನಂತ ಹೇಳಬೇಕು, ಅದೇ ಪರಬ್ರಹ್ಮ ಅಂತ ಹೇಳ್ತಾರೆ ಅದನ್ನು. ಅಂದರೆ ಮೂಲ ಸೋರ್ಸ್. ಈಗ ಎಲ್ಲದಕ್ಕೂ, ಎಲ್ಲ ಒಂದು ಶಬ್ದಕ್ಕೂ ಮೂಲ ಓಂಕಾರ ಅಂತ ಹೇಳ್ತಾರಲ್ಲ. ಎಲ್ಲ ಏನೇನು ಈ ಪ್ರಪಂಚದಲ್ಲಿ ಎಷ್ಟು ಶಬ್ದಗಳಿದೋ ಅದಕ್ಕೆಲ್ಲ ಮೂಲ, ಪ್ರಥಮ ಸೃಷ್ಟಿಯಾದಾಗ ಬಂದದ್ದು ಓಂಕಾರ ನಾದದಿಂದನೇ ಬೇರೆ ಎಲ್ಲ ನಾದಗಳು ಅಂತ ಹೆಂಗೆ ಹೇಳ್ತಾರೆ. ಆ ಓಂಕಾರ ನಾದವೂ ಕೂಡ ಯಾವುದರಿಂದ ಉದ್ಭವ ಆಯಿತೋ ಆ ಒಂದು ಅದನ್ನು ಪರಬ್ರಹ್ಮ, ಪರಮಾತ್ಮ ಅಂತ ಏನು ಹೇಳ್ತಾರೆ, ಅದು ಆ ಒಂದು ಪರಬ್ರಹ್ಮವೇ ಸದ್ಗುರು. ಅಂದರೆ ಅವನಿಂದನೇ ಸಕಲವೂ ಇದಾಗಿರೋದು, ಅಂದರೆ ಸೃಷ್ಟಿ ಹೊರಗಡೆ ಬಂದಿರೋದು ಆ ಓಂಕಾರದಿಂದ. ಹೇಗೆ ಎಲ್ಲ ನಾದಗಳು ಬಂತು, ಆ ಓಂಕಾರಕ್ಕೂ ಮೂಲ ಸದ್ಗುರು ಅಂತ. ಅದೇ ಓಂಕಾರ ಸ್ವರೂಪ ಅಂತ ಹೇಳ್ತೀವಿ, ಹೌದು. ಆದರೆ ಆ ಓಂಕಾರಕ್ಕೂ ಮೂಲ ನಾದ ಒಂದು ಪರಬ್ರಹ್ಮ ಸ್ವರೂಪ, ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತೀವಿ. ಗುರುವು ಎಲ್ಲವೂ ಹೌದು. ಗುರುವು ಹರಿ, ಹರ, ಬ್ರಹ್ಮ. ಅಂದರೆ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮಂಗೆ ಇಲ್ಲಿ ಹೇಳ್ತಾರೆ, ಹರಿ, ಹರ, ಬ್ರಹ್ಮ. ಹೌದು. ಹಾಗೇನೆ ಅವನು ಪರಬ್ರಹ್ಮನೂ ಹೌದು. ಎಲ್ಲ ಸೃಷ್ಟಿಗೂ ಮೂಲನು ಸದ್ಗುರುವು. ಅಂದರೆ ಸದ್ಗುರು ವೇರ್ ಹಿ ಸ್ಟ್ಯಾಂಡ್ಸ್ ಅಂತ ಅದು ಮೈ ರೋಮಾಂಚನ ಆಗುತ್ತೆ. ಅವನು ಎಲ್ಲಿ ಇದ್ದಾನೆ ಸದ್ಗುರು ಅಂತ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ನಮಗೆ ಸಾಧ್ಯ ಇಲ್ಲ ಗುರುವಿಂದು. ಗುರುಗೀತೆಯಲ್ಲಿ ಅದಕ್ಕೆ ಅದರ ಆ ಮಹತ್ವ ಹೆಂಗೆ ಇದೆ, ಈ ಸಾಕ್ಷಾತ್ ಈಶ್ವರನೇ ಗುರುವಿನ ಬಗ್ಗೆ ಹೇಳಿರೋದು ಏನು ಅಂತ ನಿಜವಾಗ್ಲೂ ಅದು ನಮಗೆ ಅದೊಂಥರ ಅದು ನಮಗೆ ಅದನ್ನ, ಯಾಕೆಂದರೆ ನಮ್ಮ ಒಂದು ಬುದ್ಧಿ ಮನಸ್ಸೊಳಗೆ ಅದು ಹೋಗಲ್ಲ. ಅಂಥ ಒಂದು ಮಹಾನ್ ತತ್ವ ಅದು. ಗುರು ತತ್ವ, ಗುರು ಅಂತಂದರೆ ಅಂಥ ಒಂದು ತತ್ವ. ಅದಕ್ಕೆ
ಈ ಯಾರು ಗುರುವನ್ನು ಹಿಡಿದ್ಬಿಟ್ರೆ ಆಯ್ತಪ್ಪ, ನಿಮ್ ಗುರು ಸಿಕ್ಬಿಟ್ರೆ ಆಯ್ತು ಅಂತ. ಸದ್ಗುರು, ನಮಗೆ ಸದ್ಗುರು ದೊರಕಿದ ನಮ್ಮ, ನಮಗೆ ಸದ್ಗುರು ದೊರಕಿದ ನಮ್ಮ ಅಂತ ಖುಷಿಯಿಂದ, ಅಂದ್ರೆ ಸಂತೋಷದಿಂದ ಕುಣಿದಾಡ್ತೀವಲ್ಲ ನಾವು. ಸದ್ಗುರು ದೊರಕಿದ ನಮ್ಮ ಅಂದ್ರೆ ನಮ್ಗೆ ಏನ್ ದೊರಕ್ತೋ, ನಮ್ಗೆ ಎಲ್ಲದ್ರ ಮೂಲ, ನಮ್ಗೆಲ್ಲಾದ್ರೂ ಮೂಲ ಪರಬ್ರಹ್ಮ ದೊರಕದ ಅಂತ. ಸದ್ಗುರು ದೊರಕದ ಅಂದ್ರೆ ಏನು? ಅವನು ಯಾರು? ಹೂ ಈಸ್ ಹಿ? ವಾಟ್ ಈಸ್ ಹಿ? ಅವನು ಎಲ್ಲದಕ್ಕೂ ಮೂಲ. ಅವನ ಇಂದನೇ ಎಲ್ಲ ಈ ಬಂದಿರೋದೆಲ್ಲ, ಎಲ್ಲ ತರಂಗಗಳು, ಅಂದ್ರೆ ಈ ಶಬ್ದ ನಾದ ಹುಟ್ಟಿದ್ದೇ ಅವನಿಂದ. ಆ ಒಂದು ಸ್ಥಾನದಲ್ಲಿ ಇರುವವನು ಸದ್ಗುರು. ಅಂದ್ರೆ ಈ ಎಲ್ಲಾ ದೇವತೆಗೆ ನಾನು ಸದ್ಗುರುವಿನ ಒಂದು ಪೂಜೆ ಮಾಡಿದ್ರೆ, ಸದ್ಗುರುವಿನ ಒಂದು ಆಶ್ರಯವನ್ನು ಪಡೆದ್ರೆ, ಮತ್ತೆ ನಾನು ಆ ದೇವ್ರಿಗೆ ಪೂಜೆ ಮಾಡ್ಲಿಲ್ವಲ್ಲ, ಮತ್ತೆ ಈ ದೇವ್ರಿಗೆ ಪೂಜೆ ಮಾಡ್ಲಿಲ್ವಲ್ಲ ಅಂತ ನಾವು ಅನ್ಕೊಳ್ಳೋ ಒಂದು ಪ್ರಮೇಯನೇ ಬರೋದಿಲ್ಲ. ಏಕೆಂದ್ರೆ ಅವನು ಎಲ್ಲದಕ್ಕೂ ಮೂಲವಾಗಿ ನಿಂತಿರೋನು. ಅವನಿಂದ ಯಾವುದೇ ಬೇಕಾದ್ರೂ ಸಿಗತ್ತೆ. ಅಂದ್ರೆ ಈಗ ನಾವು ಶಂಕರ ಭಗವಾನರು ಶೇಷಾಚಲ ಮಹಾರಾಜರ ಹತ್ರ ಬಂದ್ರಲ್ಲ, ಅದಕ್ಕೆ ಮುಂಚೆ ದೇವಿಯ ಒಂದು ಉಪಾಸನೆಯನ್ನ ಮಾಡ್ತಾ ಇದ್ರಂತೆ. ಅವರು ಯಾವಾಗ ಶೇಷಾಚಲ ಮಹಾರಾಜರ ಹತ್ರ ಬಂದ್ರೋ ಇಲ್ಲೋ, ಅವರು ಹಿಂದೆ ಮಾಡ್ತಿದ್ದ ಎಲ್ಲ ಉಪಾಸನೆಯನ್ನು ಅವರು ಕೈಬಿಟ್ಟು ಕೇವಲ ಶೇಷಾಚಲ ಮಹಾರಾಜರ ಸೇವೆ. ಅದು ಸೇವೆ ಅಂತಂದ್ರೆ ಅಂತಿಂತ ಸೇವೆ ಅಲ್ಲ, ನಾವುಗಳೆಲ್ಲ ಅದನ್ನ ಊಹೆ ಮಾಡ್ಕೊಳಕ್ಕೂ ಸಾಧ್ಯನೇ ಇಲ್ಲ. ಅಂತ ಸೇವೆಯಲ್ಲಿ ನಿಂತರು ಶಂಕರ ಭಗವಾನರು. ಹಳೇದು ಎಲ್ಲ ಬಿಟ್ವಿ. ಯಾಕೆ ಯಾಕೆ ಎಲ್ಲದನ್ನು ಬಿಡಬೇಕು? ಎಲ್ಲದಕ್ಕಿಂತ ಎಲ್ಲದೂ ಇದೆಯಲ್ಲ, ಎಲ್ಲದೂ ಅಡಕವಾಗಿರುವನು, ಎಲ್ಲದಕ್ಕಿಂತ ಅವನು ಉನ್ನತ ಸ್ಥಾನದಲ್ಲಿರುವನು ಅವನು ಸದ್ಗುರು. ಅವನು ದೊರಕದ ಅಂದಮೇಲೆ ಬೇರೆ ಇನ್ಯಾವುದು ಬೇಕಾಗಲ್ಲ ಅಂತ ಈ ಒಂದು ತತ್ವ. ಅಂದ್ರೆ ಈ ಹೆಂಗೆ ಮತ್ತೆ ಇದು ಅವನು ಮನುಷ್ಯ ರೂಪದಲ್ಲೇ ಇದ್ದಾನಲ್ಲ, ಮತ್ತೆ ಮನುಷ್ಯನಾಗೆ ಹುಟ್ಟಿದ ಮನುಷ್ಯ ರೂಪದಲ್ಲೇ ಇದ್ದಾನೆ. ಅಂದ್ರೆ ಆ ಮಂತ್ರ ಮತ್ತೆ ಕರ್ಮ, ಮತ್ತೆ ಅಲ್ಲಿಂದ ಆ ಮುಂದೆ ಆಗೋ ಪ್ರಪಂಚ, ಅಲ್ಲಿದೆಯಲ್ಲ ವ್ಯತ್ಯಾಸ, ಆ ವ್ಯತ್ಯಾಸಗಳಿಂದನೇ ಸಾಕಷ್ಟು ಬೇರೆ ಬೇರೆ ರೂಪನಾಮಗಳು ಬಂದಿರೋದು. ಹಾಗೇನೆ ಆ ಅಲ್ಲಿ ಬರುವ ಒಂದು ಮಂತ್ರದ ತರಂಗದ ವ್ಯತ್ಯಾಸದಿಂದ ಬೇರೆ ಬೇರೆ, ಅಂದ್ರೆ ಈಗ ನಮ್ದು ಸ್ಕ್ಯಾಟರ್ ಆಗಿರುತ್ತೆ, ಅಂದ್ರೆ ಚದುರು ಹೋಗಿರುತ್ತೆ. ಅಂದ್ರೆ ಒಂದು ದೇವರು ಅಂತಂದ್ರೆ ಆ ದೇವರದು ಒಂದೇ ರೀತಿ ತರಂಗ, ಸತತ ಒಂದೇ ತರಂಗ ಇರುತ್ತೆ, ಅದು ಒಂದು ದೇವರು ಅಂತ ಹೇಳ್ಬೋದು. ಸತತ ಅದು ವ್ಯತ್ಯಾಸ ಆಗಲ್ಲ, ಒಂದೇ ರೀತಿ ಫ್ರೀಕ್ವೆನ್ಸಿ, ಅದು ದೇವರು ಅಂತ ಹೇಳ್ಬೋದು. ಹಾಗೇನೆ ಪ್ರತಿಯೊಂದು ಇನ್ನೊಂದು ಒಂದೇ ರೀತಿ ಇರುವ ಇನ್ನೊಂದು, ಅದು ಮತ್ತೆ ಇನ್ನೊಂದು ದೇವರು, ಆ ರೀತಿ ಹೇಳ್ಬೋದು. ಹೀಗೆ ನಮಗೂ ಹಾಗೆ ದೇವರಿಗೂ ಇರುವ ಅಂದ್ರೆ ದೇವತೆಗಳಿಗೂ ಇರುವ ವ್ಯತ್ಯಾಸ ಅಲ್ಲಿ ನಾವು ಕಂಡು ಬರುತ್ತೆ, ಅಲ್ಲಿ ನಮಗೆ ವ್ಯತ್ಯಾಸ ಆಗುತ್ತೆ. ಹೀಗೆ ಈ ಸಾಧನೆ ಅಂತ ಇದೆಲ್ಲ ಹಂತಗಳನ್ನ ಏನು ದಾಟಿ ನಂತರ ಆ ಪರಿಪೂರ್ಣ ಸ್ಥಿತಿಗೆ ಹೋದ ಸದ್ಗುರುವಿನಲ್ಲಿ ಅಲ್ಲಿ ಏನಾಗತ್ತೆ ಅಂತಂದ್ರೆ ಅವರಿಗೆ ಎಲ್ಲಾ ಕಲೆಗಳು, ಈ ಎಲ್ಲಾ ಕಲೆಗಳ ಮೇಲೂ ಕೂಡ ಅವರಿಗೆ ಒಂದು ಕಂಟ್ರೋಲ್, ಹೋಲ್ಡ್ ಅನ್ನೋದಿರುತ್ತೆ. ಎಲ್ಲವೂ ಅವ್ರು ಹೇಳ್ದಂಗೆ ಕೇಳ್ತವೆ. ಎಲ್ಲಾ ಕಲೆಗಳು ಅವರು ಒಂದು ಅಧೀನದಲ್ಲಿ ಇರುತ್ತೆ. ಆದರೆ ನಮಗೆ ಯಾವುದೋ ಅಧೀನದಲ್ಲಿರಲ್ಲ. ನಮ್ದು ಯಾವುದು, ನಮ್ಮ ದೇಹ ಆಗಲಿ ನಮ್ಮ ಮನಸ್ಸಾಗಲಿ ಯಾವುದಿದೆ, ಈಗ ದೇಹದಲ್ಲಿರೋ ಯಾವ ಅಂಗಾಂಗದ ಮೇಲೆ ನಮಗೆ ನಮ್ಮ ಸಾರ್ವಭೌಮತೆ ಇದೆ. ಇವಾಗ ಹೃದಯ ಅದ್ರ ಪಾಡಿಗೆ ಅದು ಬಡ್ಕೊಳ್ಳುತ್ತೆ, ನಾವು ನಮಗೆ ಹೆಂಗೆ ಬೇಕೋ ಅದು ಹಂಗೆ ಬಡೀಲಿ ಅನ್ನೋಕ್ಕಾಗಲ್ಲ. ಯಾವುದೇ ಅಂಗದ ಮೇಲೂ ಕೂಡ ಅದಕ್ಕೆಲ್ಲ ನಿಯೋಜಿತವಾಗಿದೆ ಕೆಲಸ, ಅದ್ರ ಪಾಡಿಗೆ ಅದು ಮಾಡ್ತಾ ಇರುತ್ತೆ. ನಮಗೆ ಯಾವುದ್ರ ಮೇಲೂ ನಮ್ಮ ದೇಹ, ನಮ್ಮ ಮನಸ್ಸಿನ ನಾವು ಎಲ್ಲಿ ಅದನ್ನು ಸ್ವಾಧೀನಪಡಿಸ್ಕೋಬೇಕು, ಮನಸ್ಸು ಇಸ್ ದ ಕೀ. ಅಲ್ಲಿಂದ ನಾವು ಅದನ್ನು ಸ್ವಾಧೀನ, ಮನಸ್ಸಿನ ಮೇಲಂತೂ ಹಿಡಿತ ನಮಗೆ ಇಲ್ಲವೇ ಇಲ್ಲ. ಅಂದರೆ ಎಷ್ಟರ ಮಟ್ಟಿಗೆ ಇದೆ ಅಂತ ನಾವೇ ನಮ್ಮೊಳಗಡೆ ನೋಡ್ಕೋಬೋದು. ಹಾಗಾಗಿ ಅಲ್ಲಿ ಎಲ್ಲ ಕಡೆ ಅಂದರೆ ಪ್ರಾಣದಿಂದ ಹಿಡಿದು ಸಕಲ ಕಲೆ, ಆ ಪ್ರಾಣದಿಂದ ಹಿಡಿದು ಅಂದರೆ ಆ ಪ್ರಾಣವೂ ಕೂಡ ಅವನ ಒಂದು ಅಧೀನ ಅಂತ, ಎಲ್ಲದೂ ಕೂಡ ಅವನ ಅಧೀನವಾಗಿರುತ್ತೆ. ಅಂದರೆ ಅಧೀನ ಅನ್ನತ್ಲಲ್ಲಿ ಏನಾಗತ್ತೆ, ಯಾವ ರೀತಿ ಬದಲಾವಣೆ ಬೇಕಾದ್ರೂ ಅವ್ನು ಮಾಡಬಹುದು ಅಂತ ಆ ಒಂದು ಅರ್ಥದಲ್ಲಿ. ಅಧೀನ ಅಂದರೆ ಅವನು ಯಾವ ತರಂಗ ಬೇಕಾದ್ರೂ ಅಲ್ಲಿ ತರಿಸ್ಬೋದು. ಹೀ ಕ್ಯಾನ್ ಬಿ ಎನಿಥಿಂಗ್, ಹೀ ಕ್ಯಾನ್ ಬಿ ಎನಿಬಡಿ, ಹೀ ಕ್ಯಾನ್ ಬಿ ಎನಿಥಿಂಗ್ ಅಂತ. ಅಂದರೆ ಹೀ ಈಸ್ ದ ಬೇಸ್ ಆಫ್ ಎವ್ರಿಥಿಂಗ್, ಅಂದರೆ ಪರಮಾತ್ಮ ಪರಬ್ರಹ್ಮ ಅಂತ ಈ ರೀತಿಯಾಗಿ ಆ ಒಂದು ಇದನ್ನು ಹೇಳ್ತಾರೆ ಸದ್ಗುರುವಿಂದು. ಆಮೇಲೆ
ಈಗ ಇಲ್ಲಿ ನಾವು ಏನನ್ನ ನೋಡ್ತೇವೆ ಅಂತಂದ್ರೆ, ಈಗ ಮನುಷ್ಯನಾಗಿ ಹುಟ್ಟಿ ಸಾಧನೆ ಮಾಡಿ ನಂತರ ಆ ಒಂದು ಸ್ಥಿತಿಯನ್ನ ತಲುಪಿದ ತಲುಪಿದವರು ನಾವು ಹೇಳ್ತೇವೆ ಅವರು ಮಹಾತ್ಮರು ಸದ್ಗುರುಗಳು ಅಂತೆಲ್ಲ ನಾವು ಕರೆಯೋದು ನಾವು ಹೇಳ್ತೇವೆ. ಇಲ್ಲಿ ಶ್ರೀಪಾದ ವಲ್ಲಭರು ಆಗ್ಲಿ ಕೃಷ್ಣ ಆಗ್ಲಿ ಇವಾಗ ಹೆಂಗೆ ಅಂದ್ರೆ ಅವರು ಆ ಆ ಒಂದು ಮನುಷ್ಯನಾಗಿ ಹುಟ್ಟಿ ಆಮೇಲೆ ಸಾಧನೆ ಮಾಡಿ ಇದನ್ನ ಪಡೆದಿದ್ದಲ್ಲ. ಅವರು 16 ಕಲೆಗಳೊಂದಿಗೆ ಅವ್ರು ಹುಟ್ಟುತ್ತಾನೆ ಅವರು ಡೈರೆಕ್ಟ್ ಇನ್ಕಾರ್ನೇಷನ್ ಅಂತ ಅಂದ್ರೆ ಅವರು ಆ ಪರಮಾತ್ಮ ಹೇಗೆ ಸೀದಾ ಬಂದ ಅಂತ, ಸೀದಾ ಅವನು ಮತ್ತೆ ಇನ್ನೇನು ಸಾಧನೆ ಮಾಡಬೇಕು, ಅವ್ನು ಮನುಷ್ಯನಾಗಿ ಬಂದು ಆಮೇಲೆ ಸಾಧನೆ ಮಾಡಬೇಕು ಆ ಥರ ಅಲ್ಲ. ಅವನು ಸೀದಾ ನೇರ ಇಳಿದು ಬಂದವನು ಧರೆಗೆ, ಆ ರೂಪದಲ್ಲಿ ಇಳಿದು ಬಂದವನು ಅಂತ. ಹಾಗಾಗಿ ಅವರಿಗೆ ಇಲ್ಲಿ ನೋಡಿ ಶ್ರೀಪಾದ ವಲ್ಲಭರಿಗೆ ಗುರುಗಳಿಲ್ಲ, ಅವರು ಸಾಧನೆ ಅಂತ ಮಾಡಲಿಲ್ಲ, ಅವ್ರಿಗೆ ಗುರುಗಳಿಲ್ಲ. ಹಾಗೇನೆ ನಾವು ಚಿದಂಬರ ಮಹಾಸ್ವಾಮಿಗಳದ್ದು ನೋಡ್ಬೋದು, ಅವ್ರು ಹೇಗೆ ಬಂದರು, ಅವ್ರು ಹೇಗೆ ಹುಟ್ಟಿದ್ರು ಅಂತ. ಹುಟ್ಟಿದಾಗ 8 ವರ್ಷದ ಹುಡುಗಾಗಿ ನಿಂತು ಬಿಡ್ತಾರೆ ಅವರು. ಆಮೇಲೆ ಅವ್ರ ತಂದೆ ತಾಯಿ ಕೇಳ್ಕೊಂಡಿದ್ದಕ್ಕೆ ಅವ್ರ ಮಗು ಆಗ್ತಾರೆ ಅಂತ ನಾವು ಕಥೆಯಲ್ಲಿ ಕೇಳಿದ್ದೀವಿ. ಅದು ಡೈರೆಕ್ಟ್ ಇನ್ಕಾರ್ನೇಷನ್. ಅಲ್ಲಿ ನಾವು ಎಲ್ಲಿ ಈ ಷೋಡಶ ಕಲಾ ಪರಿಪೂರ್ಣ ಸ್ವರೂಪ ಅವತಾರವನ್ನು ನೋಡ್ತೀವೋ ಅಲ್ಲಿ ಲೀಲೆಗಳನ್ನು ಬಹಳ ನೋಡ್ತೀವಿ. ಶ್ರೀಪಾದ ವಲ್ಲಭರ ಅದು ಎಂಥ ಲೀಲೆಗಳು ಅಂದರೆ ನಮ್ಮ ಒಂದು ಇತಿಮಿತಿಯಲ್ಲಿ ನಮಗೆ ಅರ್ಥ ಆಗಬಾರ್ದು ಅಂಥ ಲೀಲೆಗಳನ್ನು ನಾವು ನೋಡ್ತೀವಿ. ಈ ಶ್ರೀಪಾದ ವಲ್ಲಭರಲ್ಲೂ ಅಷ್ಟೇ ಅಂಥ ಲೀಲೆಗಳನ್ನು ನೋಡ್ತೀವಿ ಚರಿತ್ರೆಯಲ್ಲಿ. ಇವರು ಚಿದಂಬರ ಮಹಾಸ್ವಾಮಿಗಳು ತಗೊಂಡ್ರೆ ಬರೀ ಲೀಲೆಗಳು, ಲೀಲಾಮಯ. ಕೃಷ್ಣಂದಂತೂ ಲೀಲೆಗಳು ಭಾಗವತನೇ ಇದೆ ಕೃಷ್ಣನ ಲೀಲೆಗಳಿಗೆ. ಕೃಷ್ಣ ಕೂಡ ಷೋಡಶ ಕಲಾ ಪರಿಪೂರ್ಣ ಅವತಾರ ಅಂತ ಹೇಳ್ಬಿಟ್ಟು ಹೀಗೆ ಅಲ್ಲಿ ಬರೀ ಲೀಲೆಗಳು, ಅದು ನಮಗೆ ಅರ್ಥ ಆಗದೇ ಇಲ್ಲ, ಎಷ್ಟೊಂದು ಯಾಕೆ ಹಿಂಗೆ ಅಂತಲೇ ಅರ್ಥ ಆಗಲ್ಲ, ಆ ರೀತಿ ಲೀಲೆಗಳು ಅಂತ. ಇದು ಹೀಗೆ ಷೋಡಶ ಕಲಾ ಪರಿಪೂರ್ಣ ಅವತಾರ ಅಂತ ಹೇಳ್ಬಿಟ್ಟು ಇದನ್ನ ಶ್ರೀಪಾದ ವಲ್ಲಭರನ್ನ ಹೇಳ್ತಾರೆ. ಮತ್ತೆ ಇದೆಲ್ಲ ಏನು ಇದೆ ಸಮಾಧಿ ಸ್ಥಿತಿಯಲ್ಲಿ ಒಬ್ಬ ಯೋಗಿಗೆ ಅಂದರೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅಂತ ಏನು ಹೇಳ್ತಾರೆ, ಆ ಸಾಕ್ಷಾತ್ಕಾರ ಆದವರಿಗೆ ಈ 16 ಕಲೆಗಳು ತಮ್ಮ ತಮ್ಮ ಭೂತಗಳಲ್ಲಿ ಲೀನವಾಗುತ್ತೆ. ಅಂದರೆ ಎಲ್ಲ ತತ್ವಗಳು, ಅವರಲ್ಲಿರೋ ಎಲ್ಲ ತತ್ವಗಳು ಮೂಲಭೂತಕ್ಕೆ ಹೋಗುತ್ತೆ. ಅಂದರೆ ಎಲ್ಲಿಂದ ಬಂತೋ ಅಲ್ಲಿಗೆ ವಾಪಸ್ ಹೋಗುತ್ತೆ ಅಂತ. ಅಂದರೆ ಆ ಪರಬ್ರಹ್ಮನಿಂದ ಬಂತು ಮತ್ತು ಪರಬ್ರಹ್ಮನಲ್ಲಿ ಎಲ್ಲ ಹೋಗಿ ಸೇರ್ಕೋತವೆ. ಅದಕ್ಕೆ ಅವರು ಪರಬ್ರಹ್ಮ ಸ್ವರೂಪರು ಅಂತ ಹೇಳೋದು. ಎಲ್ಲವೂ ಆ ಮೂಲಭೂತಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ ಅಂತ. ಹೀಗೆ ಈ ಒಂದು ಕಲೆಗಳು ಅನ್ನೋದ್ರ ಬಗ್ಗೆ ಒಂದಷ್ಟು ನನಗೆ ನಾನು ಕೆಲವು ಕಡೆ ಓದಿ, ಶ್ರೀಪಾದ ವಲ್ಲಭರ ಚರಿತ್ರೆಯಲ್ಲಿ ಓದಿ, ಮತ್ತು ಇನ್ನೊಂದು ಕೆಲವು ಕಡೆ ಸ್ವಲ್ಪ ಓದಿ ತಿಳಿದುಕೊಂಡು ಅದನ್ನು ನನ್ನ ಕೈಲಿಗೆ ಎಷ್ಟು ಮಟ್ಟಿಗೆ ಹೇಳೋಕ್ಕಾಗುತ್ತೆ, ಏಕೆಂದರೆ ತುಂಬ ಒಂದು ಡೆಪ್ತ್ ಇರೋ ಅಂಥ ಒಂದು ವಿಚಾರ. ಆದರೆ ಅದನ್ನು ಒಂದು ಮಟ್ಟಿಗೆ ನಾನು ನನ್ನ ಕೈಲಾದ ಮಟ್ಟಿಗೆ ನಾನು ತಿಳಿಸಿದ್ದೇನೆ, ಹೇಳಿದ್ದೇನೆ. ಅದು ಏನಾದರೂ ನಿಮಗೆ ಹೆಚ್ಚಿನ ವಿಚಾರ ಗೊತ್ತಿದ್ದರೆ ಹಂಚ್ಕೋಬೋದು, ಅಥವಾ ಏನಾದರೂ ನಿಮಗೆ ಸಮಂಜಸ ಅಂತ ಅನ್ನಿಸ್ಲಿಲ್ಲ ಅಂದರೆ ಅದನ್ನು ದಯವಿಟ್ಟು ತಾವು ತಿಳಿಸ್ಬೋದು. ಸಾಕಷ್ಟು ವಿಚಾರಗಳು ಇನ್ನೂ ಡೀಪ್ ಹೋಗಬೇಕು ಅಂದರೆ ಕಲೆಗಳ ಬಗ್ಗೆ ಇನ್ನೂ ಸಾಕಷ್ಟು ಹೇಳ್ಬೋದು. ಆದರೆ ನಾನು ಇಷ್ಟು ಸಾಕು ಅಂತ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಇವತ್ತಿನ ಸತ್ಸಂಗವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಈಗ ಮುಂದೆ ಬರುವ ವಿಚಾರಗಳಂತೂ ತುಂಬಾ ಇದೆ. ಪಂಚಕನ್ಯೆಯರು ಅವ್ರು ಹೇಗೆ ಪತಿವ್ರತೆಯರು ಅಂತ ಅನ್ನೋದು ವಿಚಾರ ಎಲ್ಲ ಬರುತ್ತೆ. ಅದನ್ನು ಮುಂದಿನ ವಾರ ನಾವು ನೋಡೋಣ. ಈಗ ಮುಕ್ತಾಯ ಮಾಡೋಣ. ದಿಗಂಬರ ಗುರು ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ದಿಗಂಬರ ಗುರು ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ಶ್ರೀಪಾದ ವಲ್ಲಭ ದಿಗಂಬರ, ಶ್ರೀಪಾದ ವಲ್ಲಭ ದಿಗಂಬರ. ಗುರುದೇವದತ್ತ ಜೈಶಂಕರಲಿಂಗ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ತೆ. ಜೈ ಶ್ರೀ. ಜೈ ಶಂಕರಲಿಂಗ.